ನಮಸ್ಕಾರ. ಬಹಳಷ್ಟು ಕಾನೂನು ಓದುವ ವಿದ್ಯಾರ್ಥಿಗಳ ಒತ್ತಾಯದ ಮೇರೆಗೆ ನಾನು ಇವತ್ತು ಈ ಪ್ರಾಬ್ಲಮ್ ಅನಲೈಸಿಸ್ ಸೆಷನನ್ನು ಇನ್ಶೂರೆನ್ಸ್ ಕಾನೂನಿನ ಮೇಲೆ ಮಾಡ್ತಾಯಿದ್ದೀನಿ. ಈ ಇನ್ಶೂರೆನ್ಸ್ ಕಾನೂನನ್ನು ನಾವು 3 ತೆರನಾದಂತಹ ಕಾನೂನುಗಳಲ್ಲಿ ನೋಡ್ಬೋದು. ಫೈರ್ ಇನ್ಶೂರೆನ್ಸ್, ಜನರಲ್ ಇನ್ಶೂರೆನ್ಸ್ ಮತ್ತು ಲೈಫ್ ಇನ್ಶೂರೆನ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಲ್ಲಿ ನೋಡ್ಬೋದು. ಇವತ್ತು ನಾನು ನಿಮಗೆ ಫೈರ್ ಇನ್ಶೂರೆನ್ಸ್ನ ಸಮಸ್ಯೆಗಳನ್ನು ನಿಮ್ಮ ಮುಂದೆ ತರ್ತೀನಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಜನರಲ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಪ್ರಮುಖವಾದಂಥ ಮರೈನ್ ಇನ್ಶೂರೆನ್ಸ್. ಸೊ ಈ ರೀತಿಯಾದಂಥ 3 ಇನ್ಶೂರೆನ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು. ದ ಇನ್ಶೂರೆನ್ಸ್ ಮೇ ಬಿ ವಿ ಕ್ಯಾನ್ ಕ್ಲಾಸಿಫೈ ದ ಇನ್ಶೂರೆನ್ಸಸ್ ಇನ್ 3 ಕ್ಯಾಟಗರಿ. ಇನ್ಶೂರೆನ್ಸಸ್ 1 ಲೈಫ್ ಇನ್ಶೂರೆನ್ಸ್, 2 fire insurance, 3 general insurance. ಇವೆರಡನ್ನು ಸೇರಿಸಿ ಇವಾಗ ನಾವು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು ಮಾಡ್ಬೋದು. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್, ದೆನ್ ವೆಹಿಕಲ್ ಇನ್ಶೂರೆನ್ಸ್, and another very important interesting insurance is marine insurance. ಈ ರೀತಿಯಾದಂಥ ವಿಭಾಗಗಳನ್ನು ನಾವು ಪ್ರಾಕ್ಟಿಕಲ್ ಆಗಿ ಮಾಡ್ಬೋದು. ಆ್ಯಂಡ್ ಟುಡೇ ಇನ್ಶೂರೆನ್ಸ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇನ್ ಕಮರ್ಷಿಯಲ್ ಏರಿಯಾ. ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ, ವ್ಯಾವಹಾರಿಕ ವ್ಯವಸ್ಥೆಯಲ್ಲಿ ಇನ್ಶೂರೆನ್ಸು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಎಸ್ಪೆಷಲಿ ಇವೆಲ್ಲ ಆಲ್ ಕಮರ್ಷಿಯಲ್ ಇನ್ಶೂರೆನ್ಸ್. ಪಾಯಿಂಟ್. ಆಮೇಲೆ ಇವೆಲ್ಲ ಇನ್ಶೂರೆನ್ಸ್ಗೆ ನಾವು ಆಲ್ರೆಡಿ ಇವಾಗ ನಾವು ಸ್ಪೆಷಲ್ ಕಾಂಟ್ರಾಕ್ಟ್ ಕಲ್ತಿದ್ದೀವಿ. ಸ್ಪೆಷಲ್ ಕಾಂಟ್ರಾಕ್ಟಲ್ಲಿ ನಾವೇನು ಕಲ್ತಿದ್ದೀವಿ ಅಂದರೆ ಇಂಡೆಮ್ನಿಟಿ ಅಂತ ಕಲ್ತಿದ್ದೀವಿ. ಇಂಡೆಮ್ನಿಟಿ. ಈ ಇಂಡೆಮ್ನಿಟಿಯ ಪ್ರಿನ್ಸಿಪಲ್ನಲ್ಲಿ ಬರ್ತಕ್ಕಂಥ ಎಲ್ಲ ಕಾಂಟ್ರಾಕ್ಟ್ಗಳಿವೆ. ಇಂಡೆಮ್ನಿಟಿ ಅಂತಂತಂದರೆ ಒಬ್ಬ ವ್ಯಕ್ತಿಗೆ ಅವನಿಗೆ ಆಗುವಂಥ ಹಾನಿಯಿಂದ ಮುಕ್ತಿಗೊಳಿಸುವುದು. ಇಂಡೆಮ್ನಿಫೈ ಅಂದರೆ ವಿಮುಕ್ತಿಗೊಳಿಸು. ಆಗುವಂತಹ ಹಾನಿ ಆದ ಕೂಡಲೇ ಅವನಿಗೆ ಹಾನಿ ಆಗಲಾರ್ದಂಗೆ ಅವನ್ನ ಆ ಜಾಗಕ್ಕೆ ಕೂರಿಸೋದು. ದಟ್ ಈಸ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಅನ್ನೋದನ್ನು ನಾವು ಕಲ್ತಿದ್ದೀವಿ. ಇದೆಲ್ಲ ಆಲ್ಮೋಸ್ಟ್ ಅದರ ಎಕ್ಸ್ಟೆನ್ಷನ್ ಅಂತ ಹೇಳ್ಬೋದು ನಾವು, ರೈಟ್? ಆದರೆ ಲೈಫ್ ಇನ್ಶೂರೆನ್ಸ್ ಇದು ಇಂಡೆಮ್ನಿಟಿ ಅಲ್ಲ. ನಾಟ್ a indemnity contract. ಈ ಕಾನ್ಸೆಪ್ಟನ್ನು ಬ್ರಾಡ್ಲಿ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಫೈರ್ ಇನ್ಶೂರೆನ್ಸ್, ಜನರಲ್ ಇನ್ಶೂರೆನ್ಸ್, ವೆಹಿಕಲ್ ಇನ್ಶೂರೆನ್ಸ್, ಮರೈನ್ ಇನ್ಸ್ಟ್ರೂಮೆಂಟ್, ದೇ ಆರ್ ಆಲ್ ಇಂಡೆಮ್ನಿಟಿ ಕಾಂಟ್ರಾಕ್ಟ್ಸ್. ದೆನ್ ಲೈಫ್ ಇನ್ಶೂರೆನ್ಸ್ ಈಸ್ ನಾಟ್ ಎ ಇಂಡೆಮ್ನಿಟಿ ಕಾಂಟ್ರಾಕ್ಟ್. ಸೊ ಈ ಕ್ಲಾರಿಟಿನ ನಾವು ಮನಸ್ಸಲ್ಲಿ ಇಟ್ಕೊಂಡು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೋದು. ಈ ಸೊಲ್ಯೂಷನ್ನ ನಾನು ಇವತ್ತು ನಿಮ್ಮ ಮುಂದೆ ಏನು ಮಾಡ್ತಿದ್ದೀನಿ ಅಂದರೆ ಈ ಫೈರ್ ಇನ್ಶೂರೆನ್ಸ್ಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡ್ತೀನಿ. ಟುಡೇ ಐ ಆಮ್ ಡಿಸ್ಕಸಿಂಗ್ ಫೈರ್ ಇನ್ಶೂರೆನ್ಸ್. ಒಂದನ್ನು ನೆನ್ಪಿಟ್ಕೊಳ್ಬೇಕು ನೀವು, ಎನಿ ಇನ್ಶೂರೆನ್ಸ್ ಫಾರ್ ದ್ಯಾಟ್ ಮ್ಯಾಟರ್, ದಿ ವೆರಿ ಇಂಪಾರ್ಟೆಂಟ್ principle in insurance is ube rima fidei.
FIDAI. What is Eubarema FIDAI? Is very important. Eubarema FIDAI is a concept where there is no scope for lie. ಸುಳ್ಳು ಹೇಳೋಂಗಿಲ್ಲ. ಇಟ್ ಈಸ್ ಎ ಮ್ಯಾಟರ್ ಆಫ್ ಟ್ರಸ್ಟ್. ಎರಡು ಪಾರ್ಟಿಗಳು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಮಾಡ್ಕೋತವೆ ಅಂದರೆ, ಇನ್ಶೂರೆನ್ಸ್ ಈಸ್ ನಥಿಂಗ್ ಬಟ್ ಎ ಕಾಂಟ್ರಾಕ್ಟ್. ಈ ಕಾಂಟ್ರಾಕ್ಟ್ ಮಾಡ್ಕೋತಾರೆ ಅಂತಂದರೆ ಒಬ್ಬರು ಇನ್ನೊಬ್ಬರ ಹತ್ರ ತಮ್ಮ ವಿಚಾರಗಳನ್ನು ಮುಚ್ಚಿಡುವ ಹಾಗಿಲ್ಲ. ಗುಡ್ ಫೇತ್, ಡಿಸ್ಕ್ಲೋಸರ್ ಆಫ್ ಆಲ್ ಫ್ಯಾಕ್ಟ್ಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ದ ಕಾನ್ಸೆಪ್ಟ್ ಆಫ್ ಇನ್ಶೂರೆನ್ಸ್. ಅದನ್ನು ನೆನ್ಪಿಟ್ಕೊಂಡು ಇವಾಗ ನಾನು ಐ ವಿಲ್ ಸ್ಟ್ರೇಟ್ ಅವೇ ಕಮ್ ಟು ಪ್ರಾಬ್ಲಮ್ಸ್. ಆಮೇಲೆ ಪ್ರಾಬ್ಲಮ್ಗಳನ್ನು ನಾನು ನಂಬರ್ ಕೊಡ್ತಾ ಹೋಗ್ತೀನಿ. ಐ ವಿಲ್ ಗಿವ್, ಬಿಕಾಸ್ ಎನಿ ಡಿಸ್ಕಷನ್ ಯು ಕ್ಯಾನ್ ಡೂ ಇನ್ ಮೈ ಕಮೆಂಟ್ ಬಾಕ್ಸ್ ಆರ್ ಥ್ರೂ ವಾಟ್ಸಪ್. ಓಕೆ, ಬೇಸ್ಡ್ ಆನ್ ದಿಸ್ ನಂಬರಿಂಗ್ ಸಾಲ್ವ್ ಎನಿ 2 ಆಫ್ ದ ಪ್ರಾಬ್ಲಮ್ಸ್. ಓಕೆ, ಎನಿಹೌ ನೋಡಿ, 20 ಮಾರ್ಕ್ಸಿನ ಪ್ರಾಬ್ಲಮ್ ನೆನ್ಪಿಟ್ಕೊಳ್ಳಿ. ಅದು 20 ಮಾರ್ಕ್ಸಿಂದರೇ ಇರಲಿ, 6 ಮಾರ್ಕ್ಸಿಂದರೇ ಇರಲಿ, ಪ್ರಾಬ್ಲಮ್ ಮಾತ್ರ ಏನು ಚೇಂಜ್ ಆಗಲ್ಲ. 6 ಮಾರ್ಕ್ಸಿಂದಿಗೂ 20 ಮಾರ್ಕ್ಸ್, 10 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ, 20 ಮಾರ್ಕ್ಸ್ ಅಲ್ಲ. ಪ್ರಾಬ್ಲಮ್, ಈಚ್ ಪ್ರಾಬ್ಲಮ್ ಕ್ಯಾರೀಸ್ 10 ಮಾರ್ಕ್ಸ್ ಆರ್ 6 ಮಾರ್ಕ್ಸ್. ಫಾರ್ ಓಲ್ಡ್ ಪ್ಯಾಟರ್ನ್ ಇಟ್ ಈಸ್ 6 ಮಾರ್ಕ್ಸ್, ಫಾರ್ ನ್ಯೂ ಇಟ್ ಈಸ್ 10 ಮಾರ್ಕ್ಸ್. ಅದು 20 ಇರಲಿ, 6 ಮಾರ್ಕ್ಸ್ಗಾರ ಇರಲಿ, 10 ಮಾರ್ಕ್ಸ್ಗಾರ ಇರಲಿ, ಪ್ರಾಬ್ಲಮ್ ಅದೇ ಇರುತ್ತೆ. 10 ಮಾರ್ಕ್ಸಿಗಾದರೆ ನೀವು ಕಾನ್ಸೆಪ್ಟ್ಗಳನ್ನು ಎಕ್ಸ್ಟ್ರಾ ಬರೀಬೇಕಾಗುತ್ತೆ. 6 ಮಾರ್ಕ್ಸಿಗಾದರೆ ಕಾನ್ಸೆಪ್ಟ್ಗಳನ್ನು ಅಷ್ಟು ಎಕ್ಸ್ಟ್ರಾ ಬರೆಯುವಂಥ ಅವಶ್ಯಕತೆ ಇಲ್ಲ. ಓಕೆ, ಇಲ್ಲಿ ನಾವು ಒಂದು ಕಾನ್ಸೆಪ್ಟನ್ನು ತಗೊಳ್ಳೋಣ ಫೈರ್ ಬಗ್ಗೆ. ಸಮ್ ಆರ್ಟಿಕಲ್ಸ್ ವಿಚ್ ಆರ್ ಇನ್ಸೂರ್ಡ್. ಏನು, ಫೈರ್ ಇನ್ಸೂರ್ ಮಾಡಿಸಿದ್ದಾರೆ ಅವರು. ಫೈರ್ ಇನ್ಸೂರೆನ್ಸ್ ಅಗೇನೆಸ್ಟ್ ಫೈರ್ ಆರ್ ಡ್ಯಾಮೇಜ್ಡ್ ಬೈ ವಾಟರ್ ಯೂಸ್ಡ್ ಫಾರ್ ಎಕ್ಸ್ಟಿಂಗ್ವಿಷಿಂಗ್ ಫೈರ್. ಈಸ್ ದ ಇನ್ಸೂರರ್ ಲಯಬಲ್ ಫಾರ್ ದ ಲಾಸ್ ಆಫ್ ದೀಸ್ ಆರ್ಟಿಕಲ್ಸ್. ಅಗ್ನಿ ವಿಮೆ ಹೊಂದಿರುವ ಕೆಲವು ವಸ್ತುಗಳು ಅಗ್ನಿಯನ್ನು ಆರಿಸಲು ಉಪಯೋಗಿಸಿದ ನೀರಿನಿಂದ ಹಾಳಾದವು. ಈ ವಸ್ತುಗಳ ನಷ್ಟಕ್ಕೆ ವಿಮಾಕರ್ತನು ಹೊಣೆಗಾರನಾಗಿರುತ್ತಾನೆಯೇ. ಓಕೆ, ಈ ಫೈರ್ ಇನ್ಶೂರೆನ್ಸ್ನಲ್ಲಿ ಈ ಡಾಕ್ಟ್ರಿನ್ ಬಹಳ ಇಂಪಾರ್ಟೆಂಟ್. ದಿಸ್ ಡಾಕ್ಟ್ರಿನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಏನು, ಕಾಸಾ ಪ್ರಾಕ್ಸಿಮಾ ನಾನ್ ರಿಮೋಟಾ ಸ್ಪೆಕ್ಟೇಟರ್ ಅಂತ. ಈ ಡಾಕ್ಟ್ರಿನ್ ಬರೀಬೇಕು ನೀವು ಫಸ್ಟ್. ಈ ತತ್ವದ ಮೇಲೆ ಇರುತ್ತೆ. ಫೈರ್ ಇನ್ಶೂರೆನ್ಸು, ಜನರಲ್ ಇನ್ಶೂರೆನ್ಸು ಈ ತತ್ವದ ಮೇಲೆ ಇರುತ್ತೆ. ಏನು, ಕಾಸಾ ಪ್ರಾಕ್ಸಿಮಾ ನಾನ್ ರಿಮೋಟಾ ಸ್ಪೆಕ್ಟೇಟರ್. ಐ ಥಿಂಕ್ ರಿಮೋಟ್ನೆಸ್ ಆಫ್ ಎ ಕಾಂಟ್ರಾಕ್ಟ್. ಲಯಬಿಲಿಟಿ ಕೇಳಬೇಕಂದ್ರೆ ನೀವು ರಿಮೋಟ್ ಲಾಸಸ್ಗೆ ಲಯಬಿಲಿಟಿ ಕೇಳೋಕ್ಕಾಗಲ್ಲ. ದೇರ್ ಇಸ್ ಎ ಕೇಸ್ ಆಲ್ಸೋ ಇನ್ ಬೇಸಿಕ್ ಕಾಂಟ್ರಾಕ್ಟ್ ಲಾ. ಓಕೆ, ದೇರ್ಫೋರ್ ಇಲ್ಲೂ ಕೂಡ ಆ ಕ್ಲಾಸ್ ಅಪ್ಲೈ ಆಗುತ್ತೆ. ಏನು ಅಪ್ಲೈ ಆಗುತ್ತೆ? ದ ಇನ್ಸೂರರ್ ಈಸ್ ಲಯಬಲ್ ಇಫ್ ದ ಡಾಮಿನೆಂಟ್ ಎಫೆಕ್ಟಿವ್ ಆ್ಯಂಡ್ ಪ್ರಾಕ್ಸಿಮೇಟ್ ಕಾಸ್ ಆಫ್ ದ ಲಾಸ್ ಈಸ್ an insured peril. Here the insured peril is fire. Insured peril is fire. ಅಂದರೆ ಇಲ್ಲಿ ನಾವು ಬೆಂಕಿಯ ಅಪಘಾತಕ್ಕಾಗಿ ಇನ್ಶೂರೆನ್ಸ್ ಮಾಡಿಸಿರ್ತೀವಿ. ಓಕೆ, ಬೆಂಕಿಯ ಆಕಸ್ಮಿಕಕ್ಕಾಗಿ. The water was used only as a necessary consequence of fire. Hence, the damage by water is legally regarded as damage caused by fire. ನೇರವಾಗಿ ಬೆಂಕಿ ಹತ್ತಿಕೊಂಡ್ರೆ ನಮ್ಮ ವಸ್ತುಗಳು ಹಾಳಾಗಿಲ್ಲ. ಬೆಂಕಿ ಆರಿಸುವ ಕಾರಣದಿಂದ ನೀರು ಹೊಯ್ದ್ರಲ್ಲ, ನೀರು ಬಿದ್ದು ನಮ್ಮ ವಸ್ತುಗಳು ಹಾಳಾಗಿದ್ದಾವೆ. ಅಂದರೆ ಇಲ್ಲಿ ಡೈರೆಕ್ಟ್ ನೇರ ಕಾರಣ ಏನು? ನೀರಿನಿಂದ ಹಾನಿಯಾಗಿದೆ. ಆದರೆ ನೀರು ಯಾಕೆ ಹಾಕಿದ್ರು? ಬೆಂಕಿ ಆರಿಸೋದಕ್ಕೆ ಹಾಕಿದರೆ. ಹಾಗಿದ್ರೆ ಮೂಲ ಕಾರಣ ಯಾವುದು? ಬೆಂಕಿ ಆರಿಸುವುದು. ಆದ್ದರಿಂದ ಡ್ಯಾಮೇಜು ಅಂದರೆ ಪರಿಹಾರ ಸಿಗುತ್ತದೆ ಅಂತಕ್ಕಂಥದ್ದು ಅರ್ಥ. ಈ ತತ್ವದ ಆಧಾರದ ಮೇಲೆ ಪರಿಹಾರ ಸಿಗುತ್ತದೆ. ಸೊ ಈ ಕಾರಣವನ್ನು ನೀವು ಬರೀಬೇಕಾಗ್ತದೆ. ಅದಕ್ಕೆ ನೀವು ಒಂದು ಸ್ವಲ್ಪ ಹಿಸ್ಟ್ರಿ 10 ಮಾರ್ಕ್ಸ್ಗೆ ನೀವೇನಾದ್ರು ಈ ಪ್ರಶ್ನೆಗೆ ಉತ್ತರ ಬರೀಬೇಕು ಅಂತಂದರೆ, ಯುವರ್ ಪಾಯಿಂಟ್ ಕ್ಯಾನ್ ಸ್ಟಾರ್ಟ್ ಫ್ರಮ್ ಹಿಯರ್. ಪಾಯಿಂಟ್ ನಂಬರ್ 1, ಇದಕ್ಕಾಗಿಯೇ ಸಪರೇಟು ಫೈರ್ ಇನ್ಶೂರೆನ್ಸ್ ಕಾನೂನು ಅಂಥೇಳಿ ಇಂಡಿಯಾದೊಳಗಿಲ್ಲ. ಓಕೆ, ದಿಸ್ ಈಸ್ ಪಾಯಿಂಟ್ ನಂಬರ್ 1. ನಾವು ಇಲ್ಲಿ ಯಾವ ಕಾನೂನು ಅಪ್ಲೈ ಆಗುತ್ತೆ ಅಂತಂದ್ರೆ, ಇಲ್ಲಿ ಇನ್ಶೂರೆನ್ಸ್ ಆ್ಯಕ್ಟ್ 1938 ಕಾನೂನು ಅಪ್ಲೈ ಆಗುತ್ತೆ. ಮತ್ತು ನಾವು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟನ್ನು ಅಪ್ಲೈ ಮಾಡ್ಬೋದು, IRDAನು ಅಪ್ಲೈ ಮಾಡ್ಬೋದು. ದೀಸ್ ಆರ್ ದ
ಜುಡಿಷಿಯಲ್ ಬ್ಯಾಕ್ಗ್ರೌಂಡ್ಸ್. IRDAI ಅಂಥೇಳಿ ರೆಗ್ಯುಲೇಷನ್ಸ್ ಮಾಡುತ್ತೆ. ಇನ್ಶೂರೆನ್ಸ್ ಅಥಾರಿಟಿ ಒಂದು ರೆಗ್ಯುಲೇಷನ್ಸ್ ಮಾಡುತ್ತೆ. ಈ ರೆಗ್ಯುಲೇಷನ್ಗಳು ಇನ್ಶೂರೆನ್ಸ್ ಕಾನೂನಿನ ಮೇಲೆ ನಿರ್ಧರಿತವಾಗಿರ್ತವೆ. ಸೊ ದೀಸ್ ಟೂ ಆರ್ ಇಂಪಾರ್ಟೆಂಟ್, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಆ್ಯಂಡ್ ದಿ ಇನ್ಶೂರೆನ್ಸ್ ಆ್ಯಕ್ಟ್. ಇನ್ಶೂರೆನ್ಸ್ ಆ್ಯಕ್ಟ್ ವರ್ಕ್ಸ್ ಅಂಡರ್ ದ ಬ್ರಾಡರ್ ಗೈಡ್ಲೈನ್ಸ್ ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ಓಕೆ, ಸೊ ಅದು ಆದ ನಂತರ ಯು ಕ್ಯಾನ್ ರೈಟ್ ದಿಸ್, ವಾಟ್ ಇಸ್ ದಿಸ್ ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ಅಪ್ಲೈ ಆಗುತ್ತೆ. ಆ ಪ್ರಿನ್ಸಿಪಲ್ನ ನಾವು ಅಪ್ಲೈ ಮಾಡಿದರೆ ಈ ರೀತಿ ಆಗುತ್ತೆ. ಇದಕ್ಕೆ ತೆರನಾದಂತಹ ಕೇಸು 5, 6 ಆ್ಯಂಡ್ 7 ಇದನ್ನು ಬರಿಬೋದು. ಇದಕ್ಕೆ ಸಂಬಂಧಪಟ್ಟಂಥ ಅಲ್ಟಿಮೇಟ್ಲಿ ಈ ಒಂದು ಪ್ರಿನ್ಸಿಪಲ್ಲು ಈ ಒಂದು ಕೇಸ್ ಲಾನಿಂದ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಇಂಡಿಯನ್ ಇನ್ಶೂರೆನ್ಸ್ ಲಾ ಈಸ್ ಬೇಸ್ಡ್ ಆನ್ ದಿ ಕಾಮನ್ ಲಾ ಪ್ರಿನ್ಸಿಪಲ್ಸ್ ಆಫ್ ದಿ ಇಂಗ್ಲೆಂಡ್ ಅಂತ ಹೇಳ್ಬೋದು. ಆದ್ದರಿಂದ ನೀವು ಕನ್ನಡದಲ್ಲಿ ನಾವು ಇದನ್ನು ಬರೆಯೋದಾದರೆ, ಇಫ್ ವಿ ವಾಂಟ್ ಟು ರೈಟ್ ದಿಸ್, ಪಾಯಿಂಟ್ ನಂಬರ್ 1 ವಾಟ್ ವಿ ಕ್ಯಾನ್ ರೈಟ್ ಈಸ್ ದ ಡಾಕ್ಟ್ರಿನ್ ಆಫ್ ಪ್ರಾಕ್ಸಿಮೇಟ್ ಕಾಸ್. ಅಥವಾ ಫಸ್ಟು ಇವುಗಳನ್ನು ಬರೆಯೋಣ. ಏನು? ಪಾಯಿಂಟ್ ನಂಬರ್ 1 ಸೊಲ್ಯೂಷನ್. ಪಾಯಿಂಟ್ ನಂಬರ್ 1, ಲೆಟ್ ಮಿ ಟೇಕ್ ಬ್ಲ್ಯಾಕ್ ಇಂಕ್. ಬೆಂಕಿ ಅನಾಹುತಕ್ಕೆ ಪ್ರತ್ಯೇಕ ಇನ್ಶೂರೆನ್ಸ್ ಕಾನೂನಿಲ್ಲ. ಪ್ರತ್ಯೇಕ ಇನ್ಶೂರೆನ್ಸ್ ಕಾನೂನಿಲ್ಲ. ಇದು ಜೀವ ವಿಮಾ ಕಾನೂನಿಗೆ, ಇದು ಕರಾರು ಕಾನೂನು ಮತ್ತು ಜೀವ ವಿಮಾ ಕಾನೂನು ಜೀವ ವಿಮಾ ಕಾನೂನು 1938 ಅಡಿಯಲ್ಲಿ ಬರುತ್ತದೆ. Then the third point what we can write is doctrine of proximate cause. ಅತಿ ಸಮೀಪದ ಕಾರಣ. ಇದಕ್ಕೆ ನೀವು ಇಂಗ್ಲೀಷಲ್ಲಿ ಪ್ರಾಕ್ಸಿಮೇಟ್ ಕಾಸ್ ಅಂತ ಬರೆಯೋದು ಒಳ್ಳೆಯದು. ಪ್ರಾಕ್ಸಿಮೇಟ್ ಕಾಸ್ ತತ್ವದ ಆಧಾರದಲ್ಲಿ ನ್ಯಾಯಾಲಯವು ಪ್ರಕರಣಗಳನ್ನು ನಿರ್ಧರಿಸುತ್ತದೆ. ನ್ಯಾಯಾಲಯವು ಪ್ರಕರಣವನ್ನು ನಿರ್ಧರಿಸುತ್ತದೆ. ಪ್ರಕರಣವನ್ನು ನಿರ್ಧರಿಸುತ್ತದೆ. ಇಲ್ಲಿ ನೀರಿನಿಂದ ವಸ್ತುಗಳು ಹಾನಿಗೊಳಗಾಗಿದ್ದರೂ ಬೆಂಕಿ ನಂದಿಸಲು ನೀರು ಬಳಸಿರುವುದರಿಂದ ಮೇಲಿನ ತತ್ವದ ಆಧಾರದಲ್ಲಿ ಬೆಂಕಿಯಿಂದಲೇ
ಬೆಂಕಿಯಿಂದಲೇ ಹಾನಿಯುಂಟಾಗಿರುವುದರಿಂದ ಹಾನಿಯುಂಟಾಗಿದೆ ಎಂದು ತೀರ್ಮಾನಿಸಲಾಗುತ್ತದೆ ಎಂದು ಆಗುತ್ತದೆ. Right? Point number 4. Point number 5. ಆದ್ದರಿಂದ ವಿಮಾಕರ್ತನು ಹಾನಿಗೆ ಪರಿಹಾರ ಪಡೆಯಲು ಅರ್ಹನಾಗಿರುತ್ತಾನೆ. ವಿಮಾ ಕಂಪನಿಯು ಹಾನಿಯನ್ನು ಭರಿಸಲು ಬಾಧ್ಯವಾಗಿರುತ್ತದೆ. ಪಾಯಿಂಟ್ ನಂಬರ್ 7. ಎವರೆಟ್ ವರ್ಸಸ್ ಲಂಡನ್ ಅಶ್ಯೂರೆನ್ಸ್ ಕಂಪನಿ. ಎವರೆಟ್ ವರ್ಸಸ್ ಲಂಡನ್ ಅಶ್ಯೂರೆನ್ಸ್ ಕಂಪನಿ ಪ್ರಕರಣದಲ್ಲಿ ಈ ತತ್ವ ಅಡಕವಾಗಿದೆ. ಈ ತತ್ವ ಮೊದಲ ಬಾರಿಗೆ ಜಾರಿಗೆ ಬಂದಿದೆ. ಮೊದಲ ಬಾರಿ ಅನುಸರಿಸಲಾಗಿದೆ. This much is enough. This is the answer that you have to give. This is a problem. And English medium students can write this, and Kannada medium students, I have made a list here. You can refer to these notes. This is the solution. Then this is problem number 2. Problem 2. N problem. The walls of a cinema hall collapsed because of fire, destroying the attached shafts. Whether the insurer is liable for loss of the walls of cinema hall. Loss of the walls of the cinema hall. Nodi, the walls of the cinema hall were collapsed because of fire, destroying the attached shaft. For example, this is a cinema hall, right? Shops are here. Now, these are the buildings. This building is collapsed. Means fire people, they removed this building. Yake? Fire is here. They are not able to control the fire. So, they want to make a gap. ಈ ಗ್ಯಾಪನ್ನು ಮಾಡೋದಕ್ಕೋಸ್ಕರ ಈ ಅಂಗಡಿಯನ್ನು ಕಿತ್ತು ಬಿಸಾಕ್ತಾರೆ. ಈ ಅಂಗಡಿಯನ್ನು ಕಿತ್ತು ಬಿಸಾಕಿದ ಕೂಡಲೇ ಈ ಸಿನಿಮಾ ಹಾಲಿನ ಈ ಗೋಡೆ ಇದೆಯಲ್ಲ, ಈ ಗೋಡೆಯೂ ಕೂಡ ಬಿದ್ದು ಬಿಡ್ತದೆ. ರೈಟ್? ಬೇರೆ ಏನೂ ಇಲ್ಲ. ಸೇಮ್ ಪ್ರಿನ್ಸಿಪಲ್ ವಾಟ್ ಈಸ್ ಅಪ್ಲೈಡ್ ಇನ್ ದ ಪ್ರೀವಿಯಸ್ ದಿಸ್ ಒನ್. ವಾಟ್ ಈಸ್ ದ ಒರಿಜಿನಲ್ ಕಾಸ್? ಒರಿಜಿನಲ್ ಕಾಸ್ ಈಸ್ ಫೈರ್. The fire weakened or damaged the structure of the cinema hall? Yes. Because of the effect, the walls collapsed.
ಇಲ್ಲಿ ದ ಡೈರೆಕ್ಟ್ ಕಾಸ್ ಈಸ್ direct cause, removal of building, removal of building. This is direct cause. Real cause, what is the real cause? Real cause is fire. Real cause, real cause, real cause is fire. ಸೇಮ್ ಹಿಂದಿನ ಇದರಲ್ಲಿ ಏನು ಬರೆದಿದೆಯೋ ಅದನ್ನ ಬರೀಬೇಕು. ಅಗೇನ್ ದ ಡಾಕ್ಟ್ರಿನ್ ಆಫ್ ಪ್ರಾಮಿನೆಂಟ್ ಕಾಸ್. ಪ್ರಸ್ತುತ ಸಮಸ್ಯೆಗೆ ಅನ್ವಯಿಸುವಂತೆ ಇಲ್ಲಿ ಗೋಡೆಯ ಕುಸಿತಕ್ಕೆ ಸ್ವತಂತ್ರ ಕಾರಣವಾದ ಬೇರೆ ಕಾರಣವಿಲ್ಲ. ಅಂಗಡಿಗಳ ಬೆಂಕಿಯ ಪರಿಣಾಮವೇ ಸಿನಿಮಾ ಮಂದಿರದ ಗೋಡೆ ಕುಸಿಯಲು ಕಾರಣವಾಗಿದೆ. ಆದ್ದರಿಂದ ಪ್ರಾಕ್ಸಿಮೇಟ್ ಕಾಸ್ ಡಾಕ್ಟ್ರಿನ್ ಅಪ್ಲೈ ಆಗುತ್ತೆ. ಹಿಂದಿನ ಪ್ರಾಬ್ಲಮ್ನಲ್ಲಿ ಏನು ಸಾಲ್ವ್ ಮಾಡಿದ್ರೆ ಸಿಚುವೇಶನ್ ಬೇರೆ. ಹಿಂದಿನ ಪ್ರಾಬ್ಲಮ್ನಲ್ಲಿ ಇಲ್ಲಿರ್ತಕ್ಕಂಥ ಸಿಚುವೇಶನ್ನು, ಇಲ್ಲಿ ಡೈರೆಕ್ಟ್ ಕಾಸ್ ಏನಿಲ್ಲಿ ವಾಟರ್. ವಾಟ್ ಈಸ್ ರಿಯಲ್ ಕಾಸ್? ರಿಯಲ್ ಕಾಸ್ ಫೈರ್. ಬೆಂಕಿ ಹತ್ತಲಿಲ್ಲ ಅಂದ್ರೆ ನೀರು ಹಾಕ್ತಿರ್ಲಿಲ್ಲ. ಎರಡನೇ ಪ್ರಾಬ್ಲಮಲ್ಲಿ ಅಕಸ್ಮಾತು ಬೆಂಕಿನ ಕಂಟ್ರೋಲ್ ಮಾಡಲಿಕ್ಕೆ ಈ ಬಿಲ್ಡಿಂಗನ್ನು ನಾವೇನು ಮಾಡಿದ್ದೀವಿ? ಕೊಲ್ಯಾಪ್ಸ್ ಮಾಡಿದ್ದೀವಿ. ಸೊ ಈಗ ಅಕಸ್ಮಾತ್ ಬೆಂಕಿ ಹತ್ತಲಿಲ್ಲ ಅಂದರೆ ಈ ಬಿಲ್ಡಿಂಗನ್ನು ಕೊಲ್ಯಾಪ್ಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಅದೇ ಕಾನ್ಸೆಪ್ಟನ್ನು ಇಟ್ಕೊಂಡು ನೀವು ಆನ್ಸರ್ ಮಾಡಬೇಕು. ಇದರಲ್ಲಿ ನಾನು ಹೆಚ್ಚು ವಿವರಣೆಯನ್ನು ನಿಮ್ಗೆ ಕೊಡಲಿಕ್ಕೆ ಹೋಗೋದಿಲ್ಲ. ದೆನ್ ಎ ಹ್ಯಾಸ್ ಇನ್ಸ್ಯೂರ್ಡ್ ಗೋಡೌನ್ ಕಂಟೈನಿಂಗ್ ಶುಗರ್ ಅಗೇನ್ಸ್ಟ್ ಫೈರ್. ದ ಶುಗರ್ ಈಸ್ ಡ್ಯಾಮೇಜ್ ಡ್ಯೂ ಟು ಹೀಟ್ ಬೈ ಫರ್ನೇಸಸ್. Is such damage covered under the insurance policy? Is such damage covered under the insurance policy? Right. Now, you just check here. A has insured his godown containing sugar against fire. The sugar is damaged due to heat caused by furnaces. Is such damage covered under the insurance policy? Point number 1. The problem is very much vague. The problem is very much vague. Point number 1 here, damage due to heat by furnaces. See, if the furnace and the godown are same property, then actual fire did not happen. One condition is in fire insurance, ignition to take place. Here only heat of furnaces. If furnace and the building, they are belonging to the same person, andre question of damage ಬರುವುದಿಲ್ಲ. Here, what is the peril? Peril is fire. Right? Against fire. Here, what is this one use? Heat. Heat may not be fire. Therefore, here the proximate doctrine of proximacy ಇಲ್ಲಿ ಅಪ್ಲೈ ಆಗೋದಿಲ್ಲ. ಸೊ ನಾಟ್ ಲಯಬಲ್ ಅಕಾರ್ಡಿಂಗ್ ಟು ಮೀ. ಮೇ ಬಿ ಸಮ್ ಅದರ್ ಕಾಂಪೆನ್ಸೇಷನ್, ಯಾವುದು ಇನ್ನೊಬ್ರದ್ದು ಬಿಲ್ಡಿಂಗ್ ಆಗಿದ್ದರೆ ಆವಾಗ ಬೇರೆ ರೀತಿ ಕಾಂಪೆನ್ಸೇಷನ್ ಕೇಳ್ಬೋದು ಹೊರತು ಇಟ್ ಕೆನಾಟ್ ಬಿಕಮ್ ಪಾರ್ಟ್ ಆಫ್ ದ ಇನ್ಶೂರೆನ್ಸ್ ಸಿಸ್ಟಮ್. Why this problem has come here? Fire insurance is, yes, okay. It's also about fire. I think this is problem number 3. ಇದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ನೀವು ಡಿಸ್ಕಸ್ ಮಾಡ್ಬೋದು ಈ ಪ್ರಾಬ್ಲಮ್, ಬಿಕಾಸ್ ambiguity is there. You can discuss this problem in the comment box also. Then I will go to problem number 4. Let me stick on to problem number 4. This I will take it as problem 4.
ಪ್ರಾಬ್ಲಮ್ 4. ಎಸ್ ವಿಜಿಬಲ್. ಏನು ಹೇಳ್ತು ಪ್ರಾಬ್ಲಮ್ಮು? ಲಕ್ಷ್ಮಿ ಹ್ಯಾಸ್ ಇನ್ಶೂರ್ಡ್ ಹರ್ jewels against loss by fire. Jewels against loss by fire. During the summer, she kept the jewels in a newspaper and placed them for safety in the fireplace to prevent burglars from noticing them. ನೋಡಿ, ಬೆಂಕಿ ಇರುವಂತಹ ಒಲೆ ಹತ್ತಿರ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಲೇಟರ್ ವಿದೌಟ್ ರಿಮೂವಿಂಗ್ ಜ್ಯುವೆಲ್ಸ್ ಆಸ್ ಫಾರ್ಗಾಟ್ ಸಿ ಶಟ್ ದ ಫೈರ್ ಆ್ಯಂಡ್ ದೇ ವರ್ ಬರ್ಂಟ್ ಆ್ಯಂಡ್ ಡ್ಯಾಮೇಜ್ಡ್. ಈಸ್ ದ ಇನ್ಶೂರರ್ ಲಯಬಲ್ ಫಾರ್ ದ ಲಾಸ್? ಒಬ್ಬ ಹೆಣ್ಮಗಳು ತನ್ನ ಆಭರಣಗಳನ್ನು ಕಳ್ಳರು ಕಾಕರು ತೊಗೊಂಡು ಹೋಗಬಾರ್ದು ಅಂಥೇಳಿ ಏನು ಮಾಡಿರ್ತಾಳೆ, ಆ ಒಂದು ವಸ್ತುಗಳನ್ನು ಒಲೆ ಹತ್ತಿರ ಇಟ್ಟಿರ್ತಾಳೆ. ಓಕೆ, ಎಟ್ ಎ ಪ್ಲೇಸ್ ಇನ್ ದ ಫೈರ್ ಪ್ಲೇಸ್. ಕನ್ನಡದಲ್ಲಿ ಏನು ಹೇಳಿದ್ದಾರೆ ನೋಡೋಣ. ಲಕ್ಷ್ಮೀನಾಥ್ ತನ್ನ ಆಭರಣಗಳಿಗೆ ಅಗ್ನಿ ಕನ್ನಗಳ್ಳರಿಗೆ ಆರಂಭಗಳು ತಿಳಿಯಬಾರದೆಂದು ಅವುಗಳನ್ನು ವೃತ್ತಪತ್ರಿಕೆಯೊಳಗೆ ಸೇರಿಸಿ ಬೇಸಿಗೆ ಕಾಲದಲ್ಲಿ ಬೆಂಕಿಗೂಡಿನ ಒಳಗೆ ಇಟ್ಟಿರ್ತಾಳೆ. ನಾವು ಒಲೆ ಅಂತ ಹೇಳ್ತೀವಿ. ಅನಂತರ ಅವಳು ಆಭರಣಗಳನ್ನ ಇಟ್ಟದ ನೆನಪಿಲ್ಲದೆ ಬೆಂಕಿ ಹಾಕ್ತಾಳೆ, ಒಲಿ ಹೊತ್ತಿಸ್ತಾಳೆ ಅಂತ ಹೇಳ್ಬೋದು ನಾವು. ವೆದರ್ ದಿ compensation is possible or not. Okay, now here we have to think about the root of the law. Which was discussed in this case. ಬಸ್ಕ್ ವರ್ಸಸ್ ರಾಯಲ್ ಎಕ್ಸ್ಚೇಂಜ್ ಅಶ್ಯೂರೆನ್ಸ್ ಕಂಪ್ನಿ ಪ್ರಕರಣದಲ್ಲಿ ಇದನ್ನು ಡಿಸ್ಕಸ್ ಮಾಡ್ತಾರೆ, ಇದೇ ರೀತಿಯ ಪ್ರಾಬ್ಲಮ್. ಏನು ಪ್ರಾಬ್ಲಮ್ಮು? ಫೈರ್ ಇನ್ಶೂರೆನ್ಸ್ನಲ್ಲಿ ದೇರ್ ಆರ್ 3 ಆಸ್ಪೆಕ್ಟ್ಸ್. ಫೈರ್ ಇನ್ಶೂರೆನ್ಸಲ್ಲಿ now let me in fire insurance 3 aspects. Accidental fire, fire due to negligence, I think I will write this here. Intentional fire. Then fire due to negligence. See, normally fire insurance is actually done for this purpose. So, damages allowed. Or compensation allowed. Then, ನಾವು ಇವೆರಡನ್ನು ನೋಡಿದಾಗ here no, answer is no damage. ಎಷ್ಟೋ ಜನ ನೀವು ನೋಡಿರ್ಬೋದು, ಫೈರ್ ಇನ್ಶೂರೆನ್ಸ್ ಮಾಡಿ ಅವರೇ ಬೆಂಕಿ ಹಚ್ತಾರೆ, ಆ ಥರದ ಚಾನ್ಸಸ್. ದಟ್ ಈಸ್ ನಾಟ್ ಪರ್ಮಿಟೆಡ್ ಅಂಡರ್ ಲಾ, ಬಟ್ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ಹ್ಯಾವ್ ಪರ್ಮಿಟೆಡ್ ದಿಸ್. ದಿಸ್ ಈಸ್ ಪರ್ಮಿಟೆಡ್ ಫಾರ್ ಕಾಂಪೆನ್ಸೇಷನ್ ಆರ್ ಡ್ಯಾಮೇಜಸ್. ಈ ಬೇಸಿಕ್ ಕಾನ್ಸೆಪ್ಟನ್ನು ನೀವು ನೆನ್ಪಿಟ್ಕೋಬೇಕು. ಬೇಸಿಕ್ ಕಾನ್ಸೆಪ್ಟ್ ಏನು? ಈವನ್ ನೆಗ್ಲಿಜೆನ್ಸ್ ಈಸ್ ಕವರ್ಡ್. ಓನ್ಲಿ ಥಿಂಗ್, ದೇರ್ ಶುಡ್ ನಾಟ್ ಬಿ ಇಂಟೆನ್ಷನ್. ಉದ್ದೇಶಪೂರ್ವಕವಾಗಿ ನೀವು ಬೆಂಕಿ ಹಚ್ಚದೆ ಹೋದ ಎಲ್ಲ ಸಂದರ್ಭಗಳಲ್ಲಿಯೂ ಫೈರ್ ಇನ್ಶೂರೆನ್ಸು ಕವರ್ ಆಗುತ್ತೆ ಅನ್ನೋದನ್ನು ಜುಡಿಷಿಯಲಿ ಇಂಟರ್ಪ್ರಿಟ್ ಮಾಡಿದ್ದಾರೆ. Therefore, in this problem, see the rule.
Fire insurance is a contract of indemnity. A contract of indemnity. What do you understand by contract of indemnity? ಲಾಸ್ ಆದರೆ ತುಂಬ ಕೊಡಬೇಕು ಅಂತ. ಮಿಯರ್ ನೆಗ್ಲಿಜೆನ್ಸ್ ನೋಡಿ, ನೆಗ್ಲಿಜೆನ್ಸ್ನಿಂದ ನಾವು ಇನ್ಶೂರೆನ್ಸು ಉದ್ದೇಶ ವಿಫಲ ಆಗೋದಿಲ್ಲ. ಓನ್ಲಿ ಇಂಟೆನ್ಷನಲ್ ಆರ್ ಫ್ರಾಡುಲೆಂಟ್, ನಾನು ಹೇಳಿದ್ನಲ್ಲ, ಇಂಟೆನ್ಷನಲ್ ಆರ್ ಫ್ರಾಡುಲೆಂಟ್ ಡಿಸ್ಟ್ರಕ್ಷನ್ ಆಫ್ ಪ್ರಾಪರ್ಟಿ ವಿಲ್ ಎಬ್ಸಾಲ್ವ್ ಅಂದರೆ ವಿಮುಕ್ತಿ. ದ ಇನ್ಶೂರರ್ನ ಜವಾಬ್ದಾರಿಯಿಂದ ವಿಮುಕ್ತಿ ಸಿಗ್ತದೆ. ದ ಡಾಕ್ಟ್ರಿನ್ ಆಫ್ ಪ್ರಾಕ್ಸಿಮೇಟ್ ಕಾಸ್ ಅಪ್ಲೈಸ್ ಆ್ಯಂಡ್ ಡಾಮಿನೆಂಟ್ ಕಾಸ್ ಹಿಯರ್ ಈಸ್ ಫೈರ್. ಓಕೆ, ಅಪ್ಲಿಕೇಶನ್. Lakshmi accidentally forgot that jewels were kept in the fireplace. She did not intentionally burn them. The loss was caused by accidental fire, which is insured peril. Conclusion. The insurer is liable to indemnify Lakshmi for the loss subject to the ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದ ಪಾಲಿಸಿ. ಅದರಲ್ಲಿ ವಿಶೇಷವಾದ ಕಂಡೀಷನ್ ಇದ್ದರೆ ಕಂಡೀಷನ್ನು ಅಪ್ಲೈ ಆಗ್ತವೆ. ಓಕೆ, ಸೊ ದಿಸ್ ಈಸ್, ಯು ಕ್ಯಾನ್ ರೈಟ್ ದಿಸ್ ಆಸ್ ಪಾಯಿಂಟ್ ನಂಬರ್ 1 ಆ್ಯಂಡ್ ದಿಸ್ ಆಸ್ ಪಾಯಿಂಟ್ ನಂಬರ್ 2, ದಿಸ್ ಆಸ್ ಪಾಯಿಂಟ್ ನಂಬರ್ 3 ಆ್ಯಂಡ್ ದಿಸ್ ಆಸ್ ಪಾಯಿಂಟ್ ನಂಬರ್ 4. ಡಿಸೈಡೆಡ್ ಕೇಸ್, ಕಾಮನ್ ಲಾ ಡಿಸೈಡೆಡ್ ಕೇಸ್. ಇವನ್ನೇ ಕನ್ನಡದಲ್ಲಿ ಬೇಕಾದ್ರೆ ನಾನು ಐ ಕ್ಯಾನ್ ಗಿವ್ ಯು ದಿ ಸ್ಟೇಟ್ಮೆಂಟ್ಸ್. ರೈಟ್ ಹಿಯರ್, ಐ ಶುಡ್ ರೈಟ್, ಐ ವಿಲ್ ರೈಟ್ ಹಿಯರ್ only. Solution. ಫೈರ್ ವಿಮೆಯಲ್ಲಿ ಉದ್ದೇಶ ಪೂರಕವಾಗಿ ಅಥವಾ ಕಂಪನಿಗೆ, ಇನ್ಶೂರೆನ್ಸ್ ಕಂಪನಿಗೆ ಮೋಸ ಮಾಡುವ ಉದ್ದೇಶದಿಂದ ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ ಸಂದರ್ಭದಲ್ಲಿ ವಿಮೆ ಪರಿಹಾರ ಸಿಗುವುದಿಲ್ಲ. ವಿಮೆ ಪರಿಹಾರ ದೊರೆಯುವುದಿಲ್ಲ. ಬಸ್ಕ್ ವರ್ಸಸ್ ರಾಯಲ್ ಅಶ್ಯೂರೆನ್ಸ್ ಪ್ರಕರಣದಲ್ಲಿ ನಿರ್ಲಕ್ಷ್ಯವನ್ನು ಪರಿಗಣಿಸಿದರೆ ಬೆಂಕಿ ವಿಮೆಯ ಮೂಲ ಉದ್ದೇಶವೇ ವಿಫಲವಾಗುವುದರಿಂದ ನಿರ್ಲಕ್ಷ್ಯದ ಕಾರಣಕ್ಕಾಗಿ
ನಿರ್ಲಕ್ಷ್ಯದ ಕಾರಣಕ್ಕಾಗಿ ಪರಿಹಾರವನ್ನು ತಳ್ಳಿಹಾಕುವಂತಿಲ್ಲ ಎಂದು ಎಂಬ ತತ್ವವನ್ನು ಜಾರಿಗೊಳಿಸಲಾಯಿತು. Okay, this is a point number 2, right? Point number 2. Then what we can write? ಆದ್ದರಿಂದ ಲಕ್ಷ್ಮಿಗೆ ವಿಮೆಯು ದೊರಕುತ್ತದೆ. That's what we have to write here. Point number 3. ಈ ಪ್ರಕರಣದಲ್ಲಿ ಯು ಕೂಡ ಲಕ್ಷ್ಮಿಯು ಉದ್ದೇಶಪೂರ್ವಕವಾಗಿ ಅಥವಾ ನಾವು ಈ ಶಬ್ದ ಬರೆಯೋಣ, ದುರುದ್ದೇಶದಿಂದ ಬೆಂಕಿ ಹಾಕಿಲ್ಲವಾದ್ದರಿಂದ ವಿಮಾ ಕಂಪನಿಯು ಹಾನಿಯನ್ನು ಭರಿಸಿಕೊಡಬೇಕಾಗುತ್ತದೆ. ಹಾನಿಯನ್ನು ಭರಿಸಬೇಕಾಗುತ್ತದೆ. ಬೇಸಿಕ್ ತತ್ವವನ್ನು ನಿಮ್ಗೆ ಹೇಳಿದ್ದೀನಿ. ಯು ಕ್ಯಾನ್ ಎಕ್ಸ್ಪ್ಲೇನ್ ದಿಸ್ ಫ್ಯಾಕ್ಟ್. ನೋಡಿ, ಲೇಟರ್ ವಿದೌಟ್ ಇವೇನು ಕೇಸ್ ಇದಾವಲ್ಲ ಇವೆಲ್ಲ ಹಿಸ್ಟ್ರಿಗಳನ್ನು ನೀವು ಒಂದೊಂದು ಪಾಯಿಂಟ್ಗಳು ಬರಿಬೋದು. ಈ ರೀತಿ ಆಮೇಲೆ ಈ ಕೇಸ್ನ ನೀವು ಮಧ್ಯದಲ್ಲಿ ಬರೆಯೋದು ಒಳ್ಳೆಯದು. ಸೊ ಈ ದೃಷ್ಟಿಯಿಂದ ಸಿ ವಿಲ್ ಡೆಫಿನೆಟ್ಲಿ ಗೆಟ್ ದಿ ಕಾಂಪೆನ್ಸೇಷನ್. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4, 5. ಯು ಕ್ಯಾನ್ ರೈಟ್ ಸಮ್ ಮೋರ್ ಪಾಯಿಂಟ್ಸ್ ಇಫ್ ಯು ವಾಂಟ್. ಆಮೇಲೆ ಈ ಕಾನ್ಸೆಪ್ಟನ್ನು ನೀವು ಇಂಟ್ರೊಡಕ್ಷನ್ ಆಗಿ ಬರಿಬೋದು. ದಿಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಇಂಟ್ರೊಡಕ್ಷನ್, ಮುನ್ನುಡಿಯಾಗಿ ಬರಿಬೋದು. ಇದನ್ನು ಪ್ರಾಬ್ಲಮ್ನ 10 ಮಾರ್ಕ್ಸ್ ಸಾಲ್ವ್ ಮಾಡೋರು ಮುನ್ನುಡಿಯಾಗಿ ನೀವು ಈ ಕಾನ್ಸೆಪ್ಟನ್ನು ಬರಿಬೋದು. ಈ ಕಾನ್ಸೆಪ್ಟನ್ನು ಬರೆದು ಕನ್ನಡದಲ್ಲಿ ನೋಡಿ, ಇದು ನಿರ್ಲಕ್ಷ್ಯ. ಇಂಟೆನ್ಷನ್ ಅಂದರೆ ಉದ್ದೇಶಪೂರ್ವಕವಾಗಿ. ದುರುದ್ದೇಶ ಅಂತ ಹೇಳ್ಬೋದು. ಉದ್ದೇಶಪೂರ್ವಕ ಅಥವಾ ದುರುದ್ದೇಶ ಪೂರ್ವಕ. ಅಥವಾ ಇಂಟೆನ್ಷನಲ್. ಆಕ್ಸಿಡೆಂಟಲ್, ಆಕಸ್ಮಿಕ. ಓಕೆ, ಆಕಸ್ಮಿಕ ಇದ್ದರೆ ಅಲೌ ಮಾಡೇ ಮಾಡ್ತಾರೆ, ಇಟ್ ಈಸ್ ಅಲೌಡ್. ಬಟ್ ದುರುದ್ದೇಶ ಇದ್ದರೆ ಅಲೌ ಮಾಡೋದಿಲ್ಲ. ಓಕೆ, ನಿರ್ಲಕ್ಷ್ಯ ಇದ್ದರೆ ಅಲೌ ಮಾಡ್ತಾರೆ. ಯಾಕೆಂದರೆ ಇಂಟೆನ್ಷನ್ನು ರಕ್ಷಣೆಗೋಸ್ಕರ ಅವ್ರು ಪಾಲಿಸಿ ತಗೋತಾರೆ. ಅವರು ಕೆಲಸದ ಒತ್ತಡದಲ್ಲಿ ಆ ರೀತಿ ತಪ್ಪುಗಳಾಗ್ಬೋದು ಅನ್ನೋದನ್ನು ಈ ಪ್ರಕರಣ ಹೇಳಿದೀವಲ್ಲ ನಾವು, ದಟ್ ಕೇಸ್ ಲಾ ವಿಲ್ ಎಸ್ಟಾಬ್ಲಿಷ್ ದಟ್ ರಿಲೇಷನ್. Then Vaishnavi has insured her jewels. Repeat problem. Repeat. I am not going to solve it again. Then another problem. I think I have to check the problem number.
Problem number 3 over. Now I think I am solving problem number 4. Problem 4. Problem 4. Window glasses of shop were insured and policy covered breakages from any risk except fire. A fire accident occurred in a neighboring premises, and taking advantage of it, a mob broke the insured glasses to commit theft. Is insurer liable for the losses of glasses? Losses of glasses. Here for us, the prominent cause is, what is doctrine of proximate cause? Causa proxima non remota spectator. ಈ ಇದನ್ನು ಲ್ಯಾಟಿನ್ ಬರೆದ್ರೆ ಬಹಳ ಒಳ್ಳೆಯದು. ಅಟ್ಲೀಸ್ಟ್ ಅದು ಬರಲಿಲ್ಲ ಅಂದರೆ ನೀವು ಡಾಕ್ಟ್ರಿನ್ ಆಫ್ ಪ್ರಾಕ್ಸಿಮೇಟ್ ಕಾಸ್ ಬರೀಬೇಕು. ಈ ತತ್ವ ಇಲ್ಲಿ ಏನು ಹೇಳಿ, ಗ್ಲಾಸ್ಗಳು ಹಾಳಾಗಬಾರ್ದು ಅಂತ ಇನ್ಶೂರೆನ್ಸ್ ಮಾಡಿರ್ತಾನೆ. ಆದರೆ ಇಲ್ಲಿ ವಾಟ್ ಈಸ್ ದ ಡೈರೆಕ್ಟ್ ಕಾಸ್? ಡೈರೆಕ್ಟ್ ಕಾಸ್ ಈಸ್ ದಿಸ್. ಎ ಮಾಬ್, ನೋಡಿ ಹಿಯರ್, ಎ ಮಾಬ್ ಬ್ರೋಕ್ ದ ಗ್ಲಾಸಸ್. ನಮಗೆ ಡೈರೆಕ್ಟ್ ಕಾಸ್ ಯಾವುದು? ಫೈರ್ ಆಗಿರೋದು ಬೇರೆ ಇರ್ಬೋದ್ಲಕ್ಕೆ, ಬಟ್ ನಮಗೆ ಡೈರೆಕ್ಟ್ ಕಾಸು ದ ಆ್ಯಕ್ಷನ್ ಆಫ್ ದ ಮಾಬ್. ದಟ್ ಈಸ್ ದಿ ಪ್ರಾಕ್ಸಿಮೇಟ್ ಕಾಸ್. ಮಾಬ್ ಈಸ್ ದ ಪ್ರಾಕ್ಸಿಮೇಟ್ ಕಾಸ್. ಇನ್ಶೂರೆನ್ಸ್ ಈಸ್ ಲಯಬಲ್. ದ ಡ್ಯಾಮೇಜ್ ವಾಸ್ ನಾಟ್ ಕಾಸ್ಡ್ ಬೈ ಫೈರ್. ಸೊ ನಾವು ಫೈರ್ಗೂ ನಮಗೂ ಸಂಬಂಧ ಇಲ್ಲ. ನಮ್ಮ ಇನ್ಶೂರೆನ್ಸ್ಗೆ, ಪಾಲಿಸಿಗೂ ಫೈರ್ಗೂ ಸಂಬಂಧ ಇಲ್ಲ. ಏನಿದೆ? ದ ಡ್ಯಾಮೇಜ್ ವಾಸ್ ನಾಟ್ ಕಾಸ್ಡ್ ಬೈ but the independent act of the mob. The fire merely provided the opportunity. Under the doctrine of proximate cause, the act of the mob was the effective cause of loss. ಈಗೇನು ಹಿಂದಿನ ಪ್ರಾಬ್ಲಮ್ಗಳಲ್ಲಿ ನಾನು ತತ್ವಗಳನ್ನು ಹೇಳಿದ್ದೀನೋ, ಇವುಗಳನ್ನ ನೀವು ಅದಕ್ಕೆ ಅನ್ವಯಿಸಿದರೆ ಅತಿ ಸುಲಭವಾಗಿ ನೀವು ಬರಿಬೋದು. ಇಲ್ಲಿ ಫಸ್ಟ್ ಆಫ್ ಆಲ್ ಪಾಲಿಸಿ, ಐ ವಿಲ್ ರೈಟ್ solution. The insurance is not related to fire. ಈ ಪಾಲಿಸಿಯು ಬೆಂಕಿ ಅನಾಹುತಕ್ಕೆ ಸಂಬಂಧಿಸಿಲ್ಲ. ನಂಬರ್ 2, ಇದು ಗಾಜುಗಳ ಹಾನಿಗೆ ಸಂಬಂಧಿಸಿರುವುದು. ಹಾನಿಗೆ ಸಂಬಂಧಿಸಿದೆ. ಜನರ ಮಾಬ್ಗೆ ಏನಂತೀರಿ ನೀವು? ಜನರ ಗುಂಪು. ಗಾಜುಗಳನ್ನು ನಾಶಪಡಿಸಿರುವುದು ಇದು ಸಮೀಪದ ತತ್ವ. ಅಂದರೆ ಪ್ರಾಕ್ಸಿಮೇಟ್ ಕಾಸ್. ಪ್ರಾಕ್ಸಿಮೇಟ್ ತತ್ವಕ್ಕೆ ಅನುಗುಣವಾಗಿದೆ.
ಆಗಿದೆ. ನಂಬರ್ 4, ಇಲ್ಲಿ ಬೆಂಕಿಯು ಜನರ ಗುಂಪಿಗೆ ದಂಗೆ ಮಾಡುವ ಅವಕಾಶ ಮಾತ್ರ ಮಾಡಿಕೊಟ್ಟಿದೆ. ದಂಗೆ ಮಾಡುವ ಅಥವಾ ದರೋಡೆ ಮಾಡುವ ಅವಕಾಶ ಮಾಡಿಕೊಟ್ಟಿದೆ. ಇದನ್ನು ಬೆಂಕಿಯನ್ನು ಮುಖ್ಯ ಕಾರಣ ಮಾಡಲಾಗುವುದಿಲ್ಲ. ಬೆಂಕಿಯನ್ನು ಪ್ರಮುಖ ಕಾರಣ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ವಿಮಾ ಕಂಪನಿಯು ಬಾಧ್ಯಸ್ಥವಾಗುತ್ತದೆ. ಆದ್ದರಿಂದ ವಿಮಾ ಕಂಪನಿಯು ಹಾನಿ ಭರಿಸಬೇಕಾಗುತ್ತದೆ. ನೀವು ಇವೆಲ್ಲ ಕೇಸ್ಗಳಿಗೂ ಆ ಪರ್ಟಿಕ್ಯುಲರ್ ಕೇಸ್ಲನ್ನು ಹೇಳಿದ್ದೀನಲ್ಲ, ಅದನ್ನು ನೀವು ರೆಫರ್ ಮಾಡ್ಬೋದು. ರೈಟ್? ಸೊ ದೇ ಆರ್ ಎಲಿಜಿಬಲ್. ಇಂಗ್ಲೀಷಲ್ಲಿ ಇಲ್ಲೇ ಬರೆದಿದ್ದೀನಿ, ಕನ್ನಡದಲ್ಲಿ ಐ ಹ್ಯಾವ್ ಗಿವನ್ ಯು ಇಟ್ ಇನ್ ದಿಸ್ ಪೇಜ್. ದೆನ್ A has insured his godown containing sugar against fire. The sugar is damaged due to heat by furnaces. In such case, damage is covered under insurance policy. See, fire insurance covers loss caused by fire as the proximate cause. Now, the claim under the fire insurance, actual ignition or combustion. Fire must be accidental. Fire must be proximate cause of loss. Mere heat, rise of temperature, fermentation, natural heating, generally not considered the fire damage. And the case law is this. ನಾನು ಹಿಂದಿನ ಕೇಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇಲ್ಲಿ ಆ್ಯಕ್ಚುಲಿ ನಿಮ್ಗೆ ನೋಟ್ಸೇ ಬರ್ತಿದ್ದೀನಿ. ಇದೇ ಥರದ ಹಿಂದೊಂದು ಕೇಸ್ ಇತ್ತು, ಅದು ಇಲ್ಲೇ ಬಂದಿದೆ. ಸೊ ಐ ವಿಲ್ ರೈಟ್ ದ ಪ್ರಾಬ್ಲಮ್ ನಂಬರ್ ಆಲ್ಸೋ ಹಿಯರ್. Problem number 5. ಸೊ ಇಂಗ್ಲೀಷಲ್ಲಿದೆ, ಕಾನ್ಸೆಪ್ಟನ್ನು ನಿಮ್ಗೆ ಹೇಳಿದ್ದೀನಿ. ಶುಗರ್ ವಾಸ್ ಇನ್ಸೂರ್ಡ್ ಅಗೇನ್ಸ್ಟ್, ಈ ಕೇಸೇ ಇದು, ದಿಸ್ ಕೇಸ್ ಓನ್ಲಿ. ಡ್ಯೂ ಟು ಎಕ್ಸೆಸಿವ್ ಹೀಟ್ ಫ್ರಮ್ ಎ ನಿಯರ್ ಬೈ ಹೀಟಿಂಗ್ apparatus, the sugar was damaged. Judgment, the court held the insurer is not liable. Damage caused by the heat alone without actual ignition is not a loss by fire. Fire insurance covers the consequences of fire but not the consequences of heat. ಹೀಟ್ ಇನ್ಶೂರೆನ್ಸ್ ಅಲ್ಲ ಇದು, ಫೈರ್ ಇನ್ಶೂರೆನ್ಸು. ಆದ್ದರಿಂದ ನೀವು ಈ ಒಂದು ಪ್ರಾಬ್ಲಮ್ನಲ್ಲೂ ನಾನು ಅದನ್ನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಥಿಂಕ್ ಬ್ರೀಫ್ಲಿ ಐ ಹ್ಯಾವ್ ಟೋಲ್ಡ್ ದಿಸ್. ಐ ವಿಲ್ ಜಸ್ಟ್ ದಿಸ್ ಪ್ರಾಬ್ಲಮ್, ಇಗ್ನಿಷನ್ ಟು ಟೇಕ್ ಪ್ಲೇಸ್ ಅನ್ನೋದನ್ನು ಇಲ್ಲಿ ಹೇಳಿದ್ದೀನಿ. ಈ ಪ್ರಾಬ್ಲಮ್ನಲ್ಲಿ ಅದು ಎಕ್ಸ್ಪ್ಲನೇಷನ್ನೇ ಇದೆ. ದ್ಯಾಟ್ ಎಕ್ಸ್ಪ್ಲನೇಷನ್ ಇಸ್ ಅವೈಲೇಬಲ್ ಇನ್ ದಿಸ್ ಪ್ರಾಬ್ಲಮ್. ಸೊ ಇದನ್ನು ಕನ್ನಡ ತರ್ಜುಮೆಯನ್ನು ನಾನೇನು ಮಾಡೋದು ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಐ ವಿಲ್ ಡಿಸ್ಕಸ್ ದಿಸ್ ಕಾಸ್ಡ್ ಬೈ ಹೀಟ್ ಅಲೋನ್. ಕನ್ನಡದಲ್ಲಿ ಎಕ್ಸ್ಪ್ಲೇನ್, ನೀವೇ ಕನ್ನಡದಲ್ಲಿ ಬರಿಬೋದು, ಏನು ಇವುಗಳನ್ನು ಕನ್ನಡದಲ್ಲಿ ತರ್ಜುಮೆ ಮಾಡಿ ನೀವು ಬರಿಬೋದು ಅಂಥೇಳಿ ಅಂದ್ಕೊಳ್ತೀನಿ ನಾನು. ಈ ಕೇಸ್ ಲಾನ ರೆಫರ್ ಮಾಡಿ. ಈ ಕೇಸ್ ಲಾನಲ್ಲಿ ಇದೇ ಆಗಿರುತ್ತೆ. ಆ್ಯಕ್ಚುಲಿ ಆ ಪ್ರಾಬ್ಲಮ್ ಇದೆಯಲ್ಲ, ದ ಪ್ರಾಬ್ಲಮ್ ಈಸ್ ನಥಿಂಗ್ ಬಟ್ ದಿಸ್ ಕೇಸ್ ಲಾ. ಆರಾಮಾಗಿ ನೀವು ಬರಿಬೋದು. ನೆಕ್ಸ್ಟ್, ದೆನ್ ಎ ಹ್ಯಾಸ್ ಇನ್ಸೂರ್ಡ್ ಹಿಸ್ ಹೌಸ್ ಅಗೇನೆಸ್ಟ್ ಫೈರ್. ಮನೆಯನ್ನು ಏನು ಮಾಡಿದ ಅವನು? ಇನ್ಸೂರ್ ಮಾಡಿದೆ. ಆಫ್ಟರ್ ಎ, ದ ಸೆಲ್ಲರ್ ಅಗ್ರೀಡ್ ಟು ಸೆಲ್ ದ ಸೇಮ್ ಹೌಸ್ ಟು ಬಿ. Yes, same house to B. But before completion of the sale, the house was burned down.
ಈಸ್ ದ ಪರ್ಚೇಸರ್ ಎಂಟೈಟಲ್ಡ್ ಟು ಇನ್ಶೂರೆನ್ಸ್ ಅಮೌಂಟ್ ಡಿಸೈಡ್. ನೋಡಿ ಇಲ್ಲಿ ಏನು ಮಾಡ್ತಾರೆ, ಮನೆಯನ್ನು ಇನ್ಶೂರೆನ್ಸ್ ಮಾಡಿಸಿರ್ತಾನೆ, ಅವನೇ ಸೇಲ್ ಮಾಡ್ತಾನೆ. ಸೇಲ್ ಮಾಡಬೇಕಾದ್ರೆ ಫಸ್ಟ್ ಏನಾಗುತ್ತೆ, ಎಗ್ರಿಮೆಂಟ್ ಆಗುತ್ತೆ, ಆಮೇಲೆ ಫೈನಲ್ ಸೇಲ್ ಡೀಡ್ ಆಗುತ್ತೆ. ಇವೆರಡರ ಮಧ್ಯೆ ಟೈಮ್ ಗ್ಯಾಪ್ ಇರುತ್ತೆ. ನಾರ್ಮಲಿ 3 months ತನಕನೂ ಗ್ಯಾಪ್ ಇರುತ್ತೆ. ಫಸ್ಟ್ ಅಡ್ವಾನ್ಸ್ ಕೊಟ್ಟು ಏನು ಮಾಡಿರ್ತಾರೆ, ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ರೈಟ್. ಈ ಇಂಟರ್ವಿನಿಂಗ್ ಪೀರಿಯಡಲ್ಲಿ ಏನಾಗುತ್ತೆ, ಫೈರ್ ಆಗುತ್ತೆ. ಓಕೆ, ಈ ಫೈರ್ ಆದಾಗ ಏನು ಮಾಡ್ಬೋದು ನೋಡಿ. ಹಿಯರ್ ಐ ಹ್ಯಾವ್ ಮೆನ್ಷನ್ಡ್ ಎ ಕೇಸ್, ಎ ಸೆಲ್ಲರ್. ಈ ಕೇಸು ಯಾವುದು, ಕ್ಯಾಸ್ಟಲಿಯನ್ ವರ್ಸಸ್ ಪ್ರೆಸ್ಟೀನ್ ಕೇಸ್ ಇದೆಯಲ್ಲ, ಆ ಕೇಸೇ ಇದು. ಎ ಸೆಲ್ಲರ್ ಇನ್ಸೂರ್ಡ್ ಹೀಸ್ ಹೌಸ್ ಅಗೇನ್ಸ್ಟ್ ಫೈರ್. ಓಕೆ, he entered into a contract to sell the house, right? Before completion of the sale, the house was damaged by fire, right? Insurance company paid the compensation to the seller. Later, the purchaser paid the full price and completed the sale. Full price and completed the sale. ಅಂದರೆ ಇಲ್ಲಿ ಸೆಲ್ಲರ್ಗೆ ಏನಾಯಿತು ಅಂತಂದರೆ 2 ರೀತಿ ಲಾಭ ಸಿಕ್ತು. ಅವ್ನು ಫುಲ್ ಅಮೌಂಟು ಸಿಕ್ತು, ಇನ್ಶೂರೆನ್ಸ್ ಅಮೌಂಟು ಸಿಕ್ತು. ದಿಸ್ ಈಸ್ ವಾಟ್ ಹ್ಯಾಪಂಡ್ ಇನ್ ದಿಸ್ ಕೇಸ್. ಇಲ್ಲಿದೆ ನೋಡಿ, ದ ಕೋರ್ಟ್ ಹೆಲ್ಡ್ ಫೈರ್ ಇನ್ಶೂರೆನ್ಸ್ ಈಸ್ ಎ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ. ಹಾನಿಯನ್ನು ಭರಿಸುವಂತಹದ್ದು ಫೈರ್ ಇನ್ಶೂರೆನ್ಸ್ ಏನು, ಹಾನಿಯನ್ನು ಭರಿಸುವಂಥದ್ದು. ದ ಫುಲ್ ಪ್ರೈಸ್ ಆಫ್ ದ ಹೌಸ್ ಫ್ರಮ್ ದ ಪರ್ಚೇಸರ್. ಓಕೆ, ಸೆಲ್ಲರ್ ಕ್ಯಾನಾಟ್ ರಿಸೀವ್ ಬೋತ್. The full price of the house from the purchaser and insurance money from the insurer. Double benefit ಆಗಕ್ಕೆ ಲಾ ಪರ್ಮಿಟ್ ಮಾಡೋದೇನೇ ಇಲ್ಲ. The insurer was entitled to recover the amount from the seller under the principle of indemnity. Principle, fire insurance is a personal contract and does not automatically pass to the purchaser ಆನ್ ಸೇಲ್ ಆಫ್ ಪ್ರಾಪರ್ಟಿ. ಇಲ್ಲಿ ಇನ್ಶೂರೆನ್ಸ್ ಮಾಡಿದವನು ಯಾರು, ಇನ್ಶೂರೆನ್ಸ್ ಮಾಡಿದವನು ಎ. ಸೊ ಎಗೆ ಸಂಬಂಧಪಟ್ಟಂತಹ ವ್ಯವಹಾರವೇ ಹೊರತು ಇದು ಬೇರೆಯವರಿಗೆ ಸಂಬಂಧಪಟ್ಟಂಥದ್ದಲ್ಲ. ಎಗೆ ಹಾನಿ ಆದರೆ ಮಾತ್ರ ಅವ್ರು ಭರಿಸ್ತಾರೆ. ದೇರ್ ಈಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಎ ಆ್ಯಂಡ್ ಇನ್ಶೂರೆನ್ಸ್ ಕಂಪನಿ. ಓಕೆ, ಥರ್ಡ್ ಪಾರ್ಟಿ ಈಸ್ ಎ ಪ್ರೈವಿ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಳೋದು. ಕಾಂಟ್ರಾಕ್ಟ್ ಲಾ ಪ್ರಿನ್ಸಿಪಲ್ನು ಬರೀಬೋದು ನಾವಿಲ್ಲಿ. ಕಾಂಟ್ರಾಕ್ಟ್ ಲಾ ಏನು ಹೇಳುತ್ತೆ, ಇಫ್ ದೇರ್ ಇಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಎ ಆ್ಯಂಡ್ ಬಿ, ಓನ್ಲಿ ಎ ಆ್ಯಂಡ್ ಬಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್, ನಾಟ್ ಹಾದಿಗೆ ಹೋಗೋ ಮನುಷ್ಯ. ಥರ್ಡ್ ಪಾರ್ಟಿ ಈಸ್ ನಾಟ್ ರಿಲೇಟೆಡ್. ಹಿಯರ್ ದ ಪರ್ಚೇಸರ್ ಈಸ್ ಎ ಥರ್ಡ್ ಪಾರ್ಟಿ. ಆದ್ದರಿಂದ ಈ ಮೂರನೇ ವ್ಯಕ್ತಿಗೆ ಇನ್ಶೂರೆನ್ಸಿನ ಲಾಭ ಸಿಗುವುದಿಲ್ಲ. ಈಸ್ ದ ಪರ್ಚೇಸರ್ ಬಿ ಎಂಟೈಟಲ್ಡ್ ಟು ಇನ್ಶೂರೆನ್ಸ್ ಅಮೌಂಟ್? ದ ಆನ್ಸರ್ ಈಸ್ ನೋ. ನೆನ್ಪಿಟ್ಕೊಳ್ಳಿ, ನಾನು ಬೇಸಿಕ್ ಪ್ರಿನ್ಸಿಪಲ್ನೆಲ್ಲನೂ ಇಲ್ಲಿ ಬರ್ತೀನಿ. ಆಲ್ ದ ಪ್ರಿನ್ಸಿಪಲ್ಸ್ ಐ ಹ್ಯಾವ್ ರಿಟನ್ ಹಿಯರ್. ಇದಕ್ಕೆ ಇದು ಒಂದನ್ನು ಫಸ್ಟು, ಈ ಕೇಸ್ ಲಾ ಇದಕ್ಕೆ ನೇರವಾಗಿ ಅಪ್ಲೈ ಆಗಲ್ಲ. ಡೈರೆಕ್ಟ್ಲಿ ಇಟ್ ಈಸ್ ನಾಟ್ ಅಪ್ಲೈಡ್. ಬಟ್ ಈ ಕೇಸ್ ಲಾನ ತತ್ವಗಳನ್ನು ನೋಡಿದಾಗ ಇಲ್ಲಿ ಈ ವ್ಯಕ್ತಿಗೆ ಕಾಂಪೆನ್ಸೇಷನ್ ಸಿಗೋದಿಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ದೇರ್ಫೋರ್ ಕನ್ನಡದಲ್ಲಿ ಒಂದು 2-3 ಪಾಯಿಂಟ್ಗಳನ್ನ ಬರಿತೀನಿ ನಾನು. ಏನು ಪಾಯಿಂಟ್ ನಂಬರ್ 1, ಸೊಲ್ಯೂಷನ್. ಪಾಯಿಂಟ್ ನಂಬರ್ 1, ದಿ ಫೈರ್ ಇನ್ಶೂರೆನ್ಸ್, ಫಾರ್ ದ್ಯಾಟ್ ಮ್ಯಾಟರ್ ಎನಿ ಇನ್ಶೂರೆನ್ಸ್ ಈಸ್, ಕನ್ನಡದಲ್ಲಿ ಬರೀಬೇಕಲ್ವಾ, ಸಾರಿ. ಬೆಂಕಿ ವಿಮೆಯು ಹಾನಿಯನ್ನು ಭರಿಸುವ
ವಿಮೆಯಾಗಿದೆ. ವಿಮೆಯಾಗಿದೆ. ವಿಮೆಯು ಎರಡು ಪಕ್ಷಗಳ ಮಧ್ಯನ ಕರಾರು. ಎರಡು ಪಕ್ಷಗಳ ಮಧ್ಯದ ಕರಾರು. ಮೂರನೇದು. ಆದ್ದರಿಂದ ಖರೀದಿದಾರನು ಮೂರನೇ ವ್ಯಕ್ತಿಯಾಗಿರುವುದರಿಂದ ಅವನು ಪರಿಹಾರವನ್ನು ಪಡೆಯಲಾರ. ಇಲ್ಲಿ ಮಾರಾಟಗಾರನು ಕೂಡ ಖರೀದಿದಾರನಿಂದ ಪೂರ್ಣ ಹಣ ಪಡೆದ ಸಂದರ್ಭದಲ್ಲಿ ಪೂರ್ಣ ಹಣ ಇದಕ್ಕೆ ನಾವು ಕನ್ಸಿಡರೇಷನ್ ಅಂತೀವಿ. ಹಣ ಪಡೆದ ಸಂದರ್ಭದಲ್ಲಿ ವಿಮೆ ಪರಿಹಾರ ಪಡೆಯಲು ಅನರ್ಹನಾಗುತ್ತಾನೆ. ವಿಮೆ ಪರಿಹಾರ ಪಡೆಯಲು ಸಾಧ್ಯವಿಲ್ಲ. ಇದಕ್ಕೆ ನೀವು ಕೇಸ್ ಲಾ ಬರೀಬೋದು. ಬ್ರಾಕೆಟಲ್ಲಿ ಯು ಕ್ಯಾನ್ ರೈಟ್ ದಿಸ್ ಕೇಸ್ ಲಾ. ಯಾವುದದು ಕೇಸ್ ಲಾ? ಕ್ಯಾಸ್ಟೆಲಿನ್ ವರ್ಸಸ್ ಪ್ರೆಸ್ಟನ್. ಈ ಪ್ರಕರಣವನ್ನು ಬರೀಬೋದು. ಇದು ಕ್ರಕ್ಸ್ ಆಫ್ ದಿ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ಗೆ ಇಂಗ್ಲೀಷಲ್ಲಿ ಇಲ್ಲೇ ಪಾಯಿಂಟ್ಗಳಿದ್ದಾವೆ. ಯು ಕ್ಯಾನ್ ಮೇಕ್ ದೀಸ್ ಪಾಯಿಂಟ್ಸ್. ಐ ಥಿಂಕ್ ಯು ಕ್ಯಾನ್ ಮೇಕ್ ದಿಸ್ ಎಸ್ ಪಾಯಿಂಟ್ ನಂಬರ್ 1, or you can make this as point number 1. Then point number 2 and the other things I have written there. Then how many problems are there? Let me check. So I have resolved this. And there are 2-3 problems. I will finish. I have to see this. Yes. A insured his goods against fire. He agreed to sell the goods to B, but before the sale of the goods, they were destroyed by fire. Discuss the claim of A. ನೋಡಿ, ಅಲ್ಲಿ claim of B ಇತ್ತು. Here it is about the seller. ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತಹ ನೋಟ್ಸನ್ನು ನಾನು ಈ ಕಂಟೆಂಟಲ್ಲೇ ಕೊಟ್ಬಿಟ್ಟಿದ್ದೀನಿ. ಇಲ್ಲಿದೆಯಲ್ಲ. ಸೊ ದಿಸ್ ಈಸ್ ಅಪ್ಲಿಕೇಬಲ್ ಟು ದಿಸ್ ಪ್ರಾಬ್ಲಮ್. ನೀವು ಇದನ್ನು ಬರಿಬೋದು. ಹಿಯರ್ ಇಟ್ ಈಸ್ ಸೆಲ್ಲರ್ಗಂತೂ ಇದು ಅಪ್ಲೈ ಆಗೋದನ್ನೇ ಇಲ್ಲ. ಪರ್ಚೇಸರ್ಗೆ, ಬೈಯರ್ಗೆ. ಓಕೆ, ಬೈಯರ್ ಈಸ್ ಥರ್ಡ್ ಪರ್ಸನ್, ಥರ್ಡ್ ಪಾರ್ಟಿ. ಇವನು ಅಕಸ್ಮಾತ್ ಕಾಂಪೆನ್ಸೇಷನ್ ತಗೊಂಡ್ರೆ ಏನು,
ಆಮೇಲೆ ಕನ್ಸಿಡ್ರೇಷನ್ನು ತೊಗೊಂಡ್ರೆ, ಇವನ ಕಡೆಯಿಂದ ಕನ್ಸಿಡ್ರೇಷನ್ನು ತೊಗೊಂಡ್ರೆ ಇದನ್ನು ಇನ್ಶೂರೆನ್ಸ್ ಕಂಪ್ನಿಗೆ ರಿಫಂಡ್ ಮಾಡಬೇಕಾಗತ್ತೆ. ದಟ್ ಈಸ್ ದ ಕಾನ್ಸೆಪ್ಟ್. ಬೈಯರ್ 2 ಬೆನಿಫಿಟ್ ತೊಗೊಳಕ್ಕಾಗಲ್ಲ. ಆ ತತ್ವವನ್ನು ನೀವು ಬರೀಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೇರ್ಫುಲ್ಲಾಗಿ ನೋಡಿ ಎಕ್ಸಾಮಲ್ಲಿ ಬೈಯರೋ ಸೆಲ್ಲರೋ ನೋಡಿ. ಸೆಲ್ಲರ್ ಆದರೆ ಚಾನ್ಸ್ ಇದೆ, ಅವನಿಗೆ ಕಾಂಪೆನ್ಸೇಷನ್ ತೊಗೋಬೋದು. ಆದರೆ ಕಾಂಪೆನ್ಸೇಷನ್ ತೊಗೊಂಡ್ಮೇಲೆ ಅವನು ಸೇಲ್ ಮಾಡಿರ್ತಾನಲ್ಲ, ಅವನಿಗೆ ಆ ಕಾಂಪೆನ್ಸೇಷನ್ ಕೊಡಬೇಕಾಗತ್ತೆ. ಅಥವಾ ಅವನು ಫುಲ್ ಕನ್ಸಿಡ್ರೇಷನ್ನು ತೊಗೊಂಡ, ಇನ್ಶೂರೆನ್ಸ್ ಹಣನೂ ತೊಗೊಂಡು ಸುಮ್ಮನೆ ಕೂತ್ಕೊಂಡ್ರೆ ಇನ್ಶೂರೆನ್ಸ್ನವ್ರು ಅವನ ಮೇಲೆ ಕೇಸ್ ಹಾಕ್ತಾರೆ, ರಿಫಂಡ್ ಮಾಡಿ ನೀನು ಅಂತ. ಓಕೆ, ದಟ್ ಈಸ್ ದಿ ಕಾನ್ಸೆಪ್ಟ್. ದೆನ್ ಐ ವಿಲ್ write this problem as problem number. What is this problem number? I have not given the name. Problem number 5. This is problem number 6. Problem 6. Okay. This I will treat as problem 7. Problem 7. ಯಾಕೆಂದರೆ ಸ್ಮಾಲ್ ಚೇಂಜ್ ಇದೆ. ಪ್ರಾಬ್ಲಮ್ 7. ಓಕೆ. Then I will come to problem 8. Problem 8. Problem 8 ಏನು ಹೇಳುತ್ತೆ? ಶರಣ್ ಗನಿ ಟ್ರೇಡರ್ obtained insurance for his stock worth of 60 lakhs. ಅವನು ಒಂದು ಗೋಡೌನ್ನಲ್ಲಿ 50 ಅಥವಾ 60 ಲಕ್ಷದ ಗೂಡ್ಸ್ಗಳನ್ನು ಇಟ್ಟಿರ್ತಾನೆ. ಆಮೇಲೆ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪ್ನಿ ಇಶ್ಯೂಡ್ ಫೈರ್ ಪಾಲಿಸಿ. ಅವನು ಬೆಂಕಿ ಪಾಲಿಸಿ ತೊಗೊಂಡಿರ್ತಾನೆ. ಯಾವುದಕ್ಕೆ? ಈ ಅಮೌಂಟ್ಗೆ, 60 ಲಕ್ಷದ ಅಮೌಂಟ್ಗೆ ಅವನೇನು ಮಾಡಿರ್ತಾನೆ? ಪಾಲಿಸಿ ತೊಗೊಂಡಿರ್ತಾನೆ. ತೊಗೊಂಡಾದ್ಮೇಲೆ ಏನಾಗುತ್ತೆ? while the contract was in force, entire stock of gunnies was destroyed by fire. ಎಲ್ಲ ಕಂಪ್ಲೀಟ್ ಸ್ಟಾಕು ಹೋಗಿಬಿಡುತ್ತೆ. The surveyor recommended payment higher than the value of the policy. ಸರ್ವೇಯರ್ ಏನು ಮಾಡ್ತಾನೆ ಇಲ್ಲಿ? ಈ 60 ಲಕ್ಷಕ್ಕಿಂತ ಹೆಚ್ಚು ಹಾನಿಯಾಗಿದೆ, ಎಲ್ಲ ಹಾನಿ ಕೊಡಬೇಕು ಅಂತ ಹೇಳ್ತಾನೆ. ಆಮೇಲೆ ಕೇಸ್ ಗೋಸ್ ಟು ನ್ಯಾಷನಲ್ ಕಮಿಷನ್. ಓಕೆ. ದೆನ್ ರಿಡ್ರೆಸಲ್ ಆಫ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ವಿದೌಟ್ ರಿಲೈಯಿಂಗ್ ಆನ್ ದ ಸರ್ವೇಯರ್ಸ್ ರಿಪೋರ್ಟ್. ಇಲ್ಲಿ ಈ ಪರ್ಟಿಕ್ಯುಲರ್ ಸರ್ವೇಯರ್ ರಿಪೋರ್ಟ್ ಮೇಲೆ ಪ್ರಾಬ್ಲಮ್ ಇದೆ. ಈ ರೀತಿ ಅಮೌಂಟನ್ನು ಕಮ್ಮಿ ಮಾಡ್ಬೋದಾ? ಸರ್ವೇಯರ್ ರಿಪೋರ್ಟ್ ಹೇಳಿದ ಮೇಲೆ ಅದಕ್ಕಿಂತ ಅಮೌಂಟ್ ಕಮ್ಮಿ ಮಾಡ್ಬೋದಾ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಇಲ್ಲಿ ನೀವು ಕೇಸ್ ಲಾನೂ ಇದೆ ಇದಕ್ಕೆ, ಆಮೇಲೆ ಕಾನ್ಸೆಪ್ಟು ಇದೆ. ಇಲ್ಲಿ ನೀವೇನು ಮಾಡಬೇಕಂದ್ರೆ ಇನ್ಶೂರೆನ್ಸ್ ಆ್ಯಕ್ಟ್ನ ಈ ಪರ್ಟಿಕ್ಯುಲರ್ ಸೆಕ್ಷನ್ ನೋಡಬೇಕು. ಈ ಪರ್ಟಿಕ್ಯುಲರ್ ಸೆಕ್ಷನ್ 64 UM ಸಬ್ ಕ್ಲಾಸ್ 2 ಏನು ಹೇಳುತ್ತೆ ಅಂತಂದರೆ, ವೇರ್ ಲಾಸ್ ಎಕ್ಸೀಡ್ಸ್ ಪ್ರಿಸ್ಕ್ರೈಬ್ಡ್ ಲಿಮಿಟ್ ದ ಇನ್ಶೂರರ್ ಮಸ್ಟ್ ಆಬ್ಟೇನ್ ಎ ರಿಪೋರ್ಟ್ ಫ್ರಮ್ ದ ಅಪ್ರೂವ್ಡ್ ಸರ್ವೇಯರ್ ಕಡೆಯಿಂದ ರಿಪೋರ್ಟ್ ತೊಗೋಬೇಕು ಅಂತಿದೆ. ದ ಸರ್ವೇಯರ್ ಇನ್ವೆಸ್ಟಿಗೇಟ್ಸ್ ಆ್ಯಂಡ್ ಅಸೆಸಸ್ ದ ಲಾಸಸ್. ಇದು ಸ್ಟ್ಯಾಚ್ಯುಟರಿ ಕಂಡೀಷನ್ ತೊಗೋಬೇಕು. ಆದರೆ ಇದನ್ನು ಅವನು ಸರ್ವೇಯರ್ ಏನು ರಿಪೋರ್ಟ್ ಕೊಡ್ತಾನೆ ಅದೇ ಸತ್ಯ ಅಂತೇನು ಡಿಸೈಡ್ ಮಾಡೋ ಅವಶ್ಯಕತೆ ಇಲ್ಲ. ಕೋರ್ಟ್ಗೆ ತನ್ನದೇ ಆದಂತಹ ವಿವೇಚನಾ ಅಧಿಕಾರ ಇದೆ. ಹವೆವರ್ ದ ಸರ್ವೇಯರ್ಸ್ ರಿಪೋರ್ಟ್ ಈಸ್ ನಾಟ್ ಫೈನಲ್ ಆ್ಯಂಡ್ ಕನ್ಕ್ಲೂಸಿವ್. ಇದೇ ಅಂತಿಮವಲ್ಲ. ಇಟ್ ಈಸ್ ಇಂಪಾರ್ಟೆಂಟ್ ಪೀಸ್ ಆಫ್ ಎವಿಡೆನ್ಸ್. ಇದು ಆ ಒಂದು ವಿಷಯವನ್ನು ನಿರ್ಧರಿಸಲು ಒಂದು ಅಧಿಕೃತ ಸಾಕ್ಷ್ಯವಾಗ್ಬೋದು. ಆದರೆ ಅದು ಬೈಂಡಿಂಗ್ ಫೋರ್ಸ್ ಅಲ್ಲ. ಇನ್ಶೂರೆನ್ಸ್ ಕಂಪನಿ ಅಬ್ಸಲ್ಯೂಟ್ಲಿ ಆರ್ ಕನ್ಸ್ಯೂಮರ್ ಈ ಕೋರ್ಟ್ಗಳಿದಾವಲ್ಲ, ಇದನ್ನು ಕೊಟ್ಟಂತಹ ಸರ್ವೇಯರ್ ರಿಪೋರ್ಟ್ನ ಕಂಪೆನ್ಸೇಷನ್ನ ಪ್ರಕಾರ ಆದರೂ ಕೊಡ್ಬೋದು, ಅದಕ್ಕಿಂತ ಕಡಿಮೆ ಆದರೂ ಮಾಡ್ಬೋದು ಅನ್ನೋದು ಲೀಗಲ್ ಪೊಸಿಷನ್. ಅದನ್ನೇ ಬರೀಬೇಕು ನೀವು ಎಕ್ಸಾಮಲ್ಲಿ. ಯು ಹ್ಯಾವ್ ಟು ರೈಟ್ ದಟ್ ಕಾನ್ಸೆಪ್ಟ್ ಓನ್ಲಿ. ಅದಕ್ಕೆ ಸಂಬಂಧಪಟ್ಟಂತಹ ಇಲ್ಲಿ ಕೇಸ್ ಲಾ ಇದೆ. ದೇರ್ ಇಸ್ ಎ ಕೇಸ್ ಲಾ. ಈ ಕೇಸ್ ಲಾ ಏನು ಹೇಳುತ್ತೆ? ಸುಪ್ರೀಂ ಕೋರ್ಟ್ ಹೆಲ್ಡ್ ಸರ್ವೇಯರ್ಸ್ ರಿಪೋರ್ಟ್ ಶುಡ್ ನಾರ್ಮಲಿ ಬಿ ಗಿವನ್ ಇಂಪಾರ್ಟೆನ್ಸ್. ಅದಕ್ಕೆ ಮಹತ್ವ ಕೊಡಬೇಕು. ಸರ್ವೇಯರ ವರದಿಗೆ ಮಹತ್ವ ಕೊಡಬೇಕು. ಆದರೆ ಅದನ್ನು ಪಾಲಿಸಲೇಬೇಕು ಅಂತ ಏನಿಲ್ಲ. ಇಟ್ ಕ್ಯಾನ್ ನಾಟ್ ಬಿ ಇಗ್ನೋರ್ಡ್. ಪೂರ್ಣ ತಳ್ಳಿ ಹಾಕುವಂತಿಲ್ಲ. ಪೂರ್ಣ ವರದಿಯನ್ನು
ತಳ್ಳಿ ಹಾಕುವಂತಿಲ್ಲ. ಆದರೆ ಅದು ಕೋರ್ಟನ್ನು ನಿರ್ಬಂಧಿಸುವುದೂ ಇಲ್ಲ. ಅದು ನ್ಯಾಯಾಲಯವನ್ನು ನಿರ್ಬಂಧಿಸುವುದೂ ಇಲ್ಲ. ಅಂದರೆ ಕೋರ್ಟು ತನ್ನದೇ ಆದಂಥ ತೀರ್ಪನ್ನು ಕೊಡ್ಬೋದು, ಕಡಿಮೆ ಮಾಡ್ಬೋದು ಡ್ಯಾಮೇಜ್ ಅಂತ ಇದರ ಅರ್ಥ. ಇನ್ನೊಂದು ಪ್ರಕರಣ, ಈ ಪ್ರಕರಣದಲ್ಲಿ ಏನು ಹೇಳ್ತೇವೆ, ಸುಪ್ರೀಂ ಕೋರ್ಟ್ ರೀಇಟ್ರೇಟೆಡ್ ಇದನ್ನೇ ಮತ್ತೊಂದು ಸಲ ಹೇಳುತ್ತೆ. ಓಕೆ, ಎ ಸರ್ವೇಯರ್ಸ್ ರಿಪೋರ್ಟ್ ಈಸ್ ಎ ರಿಲೆವೆಂಟ್ ಡಾಕ್ಯುಮೆಂಟ್. ಇಟ್ ಈಸ್ ಎ ರಿಲೆವೆಂಟ್ ಪ್ರೂಫ್. ಇಟ್ ಈಸ್ ಎ ರಿಲೆವೆಂಟ್ ಡಾಕ್ಯುಮೆಂಟ್. ಬಟ್ ದ ಕನ್ಸ್ಯೂಮರ್ ಕಮಿಷನ್ ಕ್ಯಾನ್ ಎಕ್ಸಾಮಿನ್ ಆಲ್ ಸರ್ಕಮ್ಸ್ಟೆನ್ಸಸ್ ಇನ್ಕ್ಲೂಡಿಂಗ್ ದ ಸರ್ವೇಯರ್ಸ್ ರಿಪೋರ್ಟ್. ಆಮೇಲೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಿ. ಬರೀ ಅದರ ಮೇಲೆ ಡಿಸೈಡ್ ಮಾಡಬೇಕು ಅನ್ನುವಂಥದ್ದೇನು ಇಲ್ಲ ಅನ್ನೋದನ್ನು ಈ 2 ಕೇಸ್ ಲಾಗಳನ್ನು ನೀವು ಬರೀಬೇಕಾಗುತ್ತೆ ಇದರಲ್ಲಿ. ದಟ್ ಈಸ್ ಬಟ್ ಇಸ್ ಎಸ್ ದ ನ್ಯಾಷನಲ್ ಕನ್ಸ್ಯೂಮರ್ ಕಮಿಷನ್ ಅವಾರ್ಡ್ ಕಾಂಪೆನ್ಸೇಷನ್ ಲೆಸ್ ದೆನ್ ಸರ್ವ್ ರಿಕ್ವೈರ್ಡ್ ಅಮೌಂಟ್ ಪ್ರೊವೈಡೆಡ್ ದೇರ್ ವಾಸ್ ಆರ್ ವ್ಯಾಲಿಡ್ ಸಪೋರ್ಟೆಡ್ ಬೈ ಎವಿಡೆನ್ಸ್. The surveyor's report is important evidence but not binding. Surveyor's report has evidential value but it is not binding. ಇದನ್ನು ನೀವು ಕನ್ನಡದಲ್ಲಿ ಬರೀಬೇಕಾದ್ರೆ ಕನ್ನಡದಲ್ಲಿ ಏನು ಬರಿಬೋದು, ಈ ನ್ಯಾಷನಲ್ ಕಮಿಷನ್ ಕೊಟ್ಟಂತಹ ತೀರ್ಪು ಊರ್ಜಿತವಾಗಿದೆ. ಏಕೆಂದರೆ ಕಾನೂನಿನ ಪ್ರಕಾರ ಸರ್ವೇಯರ ವರದಿಯನ್ನು ಒಂದು ದಾಖಲೆಯಾಗಿ ಪರಿಗಣಿಸಬೇಕೇ ಹೊರತು ಅದನ್ನು ನಾವು ಅಂತಿಮವೆಂದು ಭಾವಿಸುವ ಹಾಗಿಲ್ಲ. ಎಲ್ಲ ಸಂದರ್ಭಗಳನ್ನು ಅನುಮತಿಸಿದ ನಂತರ, ಗ್ರಹಿಸಿದ ನಂತರ ನ್ಯಾಯಾಲಯವು ತನ್ನದೇ ಆದಂತಹ ತೀರ್ಪನ್ನು ಕೊಡಬಹುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ವಿ ಕ್ಯಾನ್ ಟೆಲ್ ದ್ಯಾಟ್ ಪಾಯಿಂಟ್. ದ್ಯಾಟ್ ಈಸ್ ದಿ ಕಾನ್ಸೆಪ್ಟ್. ಅದನ್ನೇ ನೀವು ಬರಿಬೇಕಾಗುತ್ತೆ, ರೈಟ್? ದೆನ್ ಪ್ರಾಬ್ಲಮ್ ನಂಬರ್ 8, problem number 9. Problem number 9. Goods were destroyed by fire and the insurance claim was rejected on the ground that there was no actual ignition. ನಿಜವಾಗಿಯೂ ಬೆಂಕಿ ಹತ್ತಿಕೊಂಡಿಲ್ಲ. Whether the claim can be rejected on the ground that there was no actual ignition. ಇಗ್ನಿಷನ್ ಆಗಲೇಬೇಕಂತಿದೆಯಾ? ಬೆಂಕಿ ಇಗ್ನಿಷನ್ ಆಗಬೇಕಂತ ನೋಡಿ. ಜನರಲಿ ಅಂಡರ್ ಫೈರ್ ಇನ್ಶೂರೆನ್ಸ್ ದೇರ್ ಮಸ್ಟ್ ಬಿ ಎ ಫೈರ್. ಫೈರ್ ಮಸ್ಟ್ ಬಿ ಆಕ್ಸಿಡೆಂಟಲ್. ಇವನು ಡಿಸ್ಕಸ್ ಮಾಡಿದೆ ನಾನು. ಬೆಂಕಿ ಹತ್ತಿರಬೇಕು, ಬೆಂಕಿ ಆಕಸ್ಮಿಕವಾಗಿರಬೇಕು. ಫೈರ್ ಮಸ್ಟ್ ಬಿ ಪ್ರಾಕ್ಸಿಮೇಟ್. ಹಾನಿಗೆ ಬೆಂಕಿಯೇ ಅತಿ ನಿಕಟವಾದ ಕಾರಣವಾಗಿರಬೇಕು. ಹವೆವರ್ ನಾಟ್ ಆಲ್ವೇಸ್ ನೆಸೆಸರಿ ದ್ಯಾಟ್ ದ ಇನ್ಸೂರ್ಡ್ ಗೂಡ್ಸ್ ದೆಮ್ಸೆಲ್ಸ್ ಮಸ್ಟ್ ಕ್ಯಾಚ್ ಫೈರ್. ಅವಕ್ಕೆ ಬೆಂಕಿ ಹತ್ತಬೇಕಂತ ಏನಿಲ್ಲ, ಬೇರೆ ಕಡೆ ಬೆಂಕಿ ಹತ್ತಿ ಅದಕ್ಕೆ ಸೇರ್ಕೋಬೋದು. ಇಫ್ ಎ ಫೈರ್ ಆಕರ್ಸ್ ಆ್ಯಂಡ್ ಎ ನ್ಯಾಚುರಲ್ ಕಾನ್ಸಿಕ್ವೆನ್ಸ್ ಆಫ್ ದ್ಯಾಟ್ ಫೈರ್ ಗೂಡ್ಸ್ ಆರ್ ಡ್ಯಾಮೇಜ್ಡ್, ಇನ್ಸೂರರ್ ಈಸ್ ಲಯಬಲ್. ಅದಕ್ಕೆ ಈ ಕೇಸ್ ಲಾಗಳನ್ನು ಬರೀಬೋದು. ಹಿಯರ್ ಡ್ಯಾಮೇಜ್ ಬೈ ಸ್ಮೋಕ್ caused by fire, damage by water used, damage is caused by heat generated by an accidental fire. Okay, so the real and effective cause of loss must be considered. If fire is the dominant cause, the insurer cannot reject the claim because they did not ignite. What is important is ಬೆಂಕಿ ಇಂದ ಆಗಿದೆ ಅಂದರೆ ಸಾಕು, ಇಗ್ನಿಷನ್ ಆಗಲೇಬೇಕು ಅನ್ನುವಂತಹ ಕಂಪಲ್ಸರಿ ಕಾರಣ ಅಲ್ಲ. ಆದರೆ ಹೀಟ್ನ ಸಂದರ್ಭದಲ್ಲಿ ನಾವು ಇಗ್ನಿಷನ್ ಪಾಯಿಂಟ್ನ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಬೆಂಕಿಯಿಂದ ಆಗಿದೆ ಅಂದಾಗ ರಿಜೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಬೆಂಕಿಯಿಂದನೇ ಆಗಿದೆ ಅಂತ ಹೇಳಿದ ಮೇಲೆ ಪೆರಿಲ್ ಈಸ್ ಫೈರ್ ಓನ್ಲಿ, ಪೆರಿಲ್ ಈಸ್ ಫೈರ್ ಓನ್ಲಿ. ನಮಗೆ ಆ ಹೆದರಿಕೆಗೆ, ನಾವು ಬೆಂಕಿಯ ಹೆದರಿಕೆಗೆ ಇನ್ಶೂರೆನ್ಸ್ ತೊಗೊಂಡಿದ್ದೀವಿ. ಬೆಂಕಿ ಹತ್ಕೊಂಡಿಲ್ಲ, ಏನು ದೇರ್ ವಾಸ್ ನೋ ಆ್ಯಕ್ಚುಯಲ್ ಇಗ್ನಿಷನ್ ಅನ್ನುವಂಥದ್ದಿಲ್ಲ. ಇಗ್ನಿಷನ್ ಬೇರೆ ಕಡೆ ಆಗಿರ್ಬೋದು, ಬಟ್ ನಮಗೆ ಆ ಒಂದು ಇಗ್ನಿಷನ್ ಬೆಂಕಿಯ ಕಾರಣದಿಂದ ಫರ್ನೇಸ್ ಏನು ಅಲ್ಲಿ ಹೀಟು, ಇಲ್ಲಿ ಹಾಗಲ್ಲ, ಇಲ್ಲಿ ಹೀಟಲ್ಲ, ಇದು ಬೆಂಕಿನೇ ಹತ್ಕೊಂಡಿತ್ತು. ಬೆಂಕಿ ಪಕ್ಕದ ಬಿಲ್ಡಿಂಗಲ್ಲಿ ಹತ್ಕೊಂಡಿರಲಿ, ಆ ಬೆಂಕಿಯ ಹೀಟಿನಿಂದ ಆಗಿದ್ದರೆ ದೆನ್ ಐ ಆಮ್ ಎಲಿಜಿಬಲ್ ಫಾರ್ ಕಾಂಪೆನ್ಸೇಷನ್ ಅನ್ನೋದನ್ನು ಈ ಪ್ರಾಬ್ಲಮ್ಮು ಈ ಕೇಸ್ ಲಾಗಲು ಹೇಳ್ತೇವೆ. ಫ್ರೆಂಡ್ಲಿ ಫೈರ್ ಈಸ್ ಎಕ್ಸ್ಕ್ಲೂಡೆಡ್, ಕವರ್ಸ್ ಫ್ರೆಂಡ್ಲಿ ಫೈರ್ ಆಲ್ಸೋ ಈಸ್ ದ ಸೆಟಲ್ಡ್ ಲಾ. ಇದನ್ನು ಬರಿಬೇಡಿ ನೀವು, ದಿಸ್ ಯು ಡೋಂಟ್ ರೈಟ್. ಅರ್ಲಿಯರ್
That was the clause. That was the cause. But now this is the settled law. Second one bariri. First one you don't write. Second one is the correct case law for this, not the first one. See, this is in 1815. This is in 1941. This you have to write for this ಪ್ರಾಬ್ಲಮ್. ಇಲ್ಲಿಯೂ ಕೂಡ ಕಾಂಪೆನ್ಸೇಷನ್ ಸಿಗುತ್ತೆ, ಪರಿಹಾರ ಸಿಗುತ್ತೆ ಅನ್ನೋದನ್ನು ನೀವು ಗಮನಿಸಬೇಕು. ಐ ಆಮ್ ನಾಟ್ ವೇರ್ ದ ಕಾಸ್ಟ್ ಆಫ್ ಟೈಮ್ ತುಂಬ ಆಗಿರೋದ್ರಿಂದ ನಾನು ನಿಮಗೆ ನೋಟ್ಸ್ ಕೊಡೋದಿಲ್ಲ. ನಾನು ಡಿಸ್ಕಸ್ ಮಾಡಿದ ಪಾಯಿಂಟ್ಗಳನ್ನು ನೀವು ಬರೀಬೋದು. ಪ್ರಾಬ್ಲಮ್ 10. ಪ್ರಾಬ್ಲಮ್ 10. ಪ್ರಾಬ್ಲಮ್ 10. Nissan insured his sugar in the godown against fire for an amount of 60 lakhs. ಇದು ಸೆಟಲ್ಮೆಂಟಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್. ಇನ್ ಎ ಫೈರ್ ಆಕ್ಸಿಡೆಂಟ್ his sugar stock worth 30 lakh is lost by fire. To what extent insurance company is liable for loss? Very simple concept. ಒಮ್ಮೆ ಇನ್ಶೂರೆನ್ಸ್ ಮಾಡಿಸಿದ್ದೀವಿ, ಲೈಫ್ ಇನ್ಶೂರೆನ್ಸ್ ಆರ್ ಎಷ್ಟು ಬೇಕು ಅಷ್ಟಕ್ಕೆ, ಎಷ್ಟು ಮಾಡಿಸಿರ್ತೀವಿ ಅಷ್ಟಕ್ಕೆ ಕೊಡ್ತಾರೆ. ಫೈರ್ ಇನ್ಶೂರೆನ್ಸ್ ಈಸ್ ನಾಟ್ ಲೈಕ್ ದ್ಯಾಟ್, ಬಿಕಾಸ್ ಫೈರ್ ಇನ್ಶೂರೆನ್ಸ್ ಈಸ್ ಎ ಇನ್ಶೂರೆನ್ಸ್ ಆಫ್ ಇಂಡೆಮ್ನಿಟಿ, ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ. ಲಾಸ್ ಎಷ್ಟಾಗಿದೆ ಅಷ್ಟಕ್ಕೆ ಕೊಡ್ತಾರೆ. ಇದಕ್ಕೆ ಲಾಸ್ ಎಷ್ಟಾಗಿದೆ ಅಷ್ಟಕ್ಕೆ ಕೊಡ್ತಾರೆ. ಆದ್ದರಿಂದ ನೀವೇನು ಮಾಡಬೇಕಂದ್ರೆ ಈ ಪ್ರಿನ್ಸಿಪಲ್ನ ಬರೀಬೇಕು. ಇದು ಹಾನಿ ಭರಿಸುವ ಕರಾರು. ಫೈರ್ ಇನ್ಶೂರೆನ್ಸ್ ಏನಿದು ಹಾನಿ ಭರಿಸುವ ಕರಾರು. ಹಾನಿ ಎಷ್ಟಾಗಿದೆ? 30 ಲಕ್ಷಕ್ಕಾಗಿದೆ. 30 ಲಕ್ಷ ಕೊಡ್ತಾರೆ. ದ್ಯಾಟ್ಸ್ ಇಟ್. ಎನ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಈಸ್ ಎ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ, ಹಾನಿ ಭರಿಸುವ ಕಾನೂನು. The purpose is to place the insured in the exact position they occupied immediately before loss. ಈ ಬೆಂಕಿ ಹತ್ತೋದಕ್ಕಿಂತ ಮೊದಲು ನಿನ್ನ ಪೊಸಿಷನ್ ಏನಿತ್ತು ಆ ಪೊಸಿಷನಿಗೆ ನೀನು ತಂದಿಡೋದು. ಬೆಂಕಿ ಹತ್ತೋಕ್ಕಿಂತ ಮೊದಲು ನಿನ್ನ ಪೊಸಿಷನ್ 60 ಲಕ್ಷ ಇತ್ತು, ಬೆಂಕಿ ಹತ್ತಿದ ಮೇಲೆ 30 ಲಕ್ಷ ಆಯಿತು, 30 ಲಕ್ಷ ಹಾನಿ ಆಯಿತು. 30 ಲಕ್ಷ ನಿಮ್ಗೆ ಕೊಟ್ಟರೆ ಮತ್ತೆ ನಿಮ್ಗೆ 60 ಲಕ್ಷ ಆಯಿತು. ದ್ಯಾಟ್ಸ್ ಇಟ್. ಇಟ್ಸ್ ನಾಟ್ ಎ ಕಾನ್ಸೆಪ್ಟ್ ಆಫ್ ಪ್ರಾಫಿಟ್. ಇಲ್ಲಿ ನಿಮ್ಗೆ 60 ಲಕ್ಷನೂ ಸಿಗೋದಿಲ್ಲ. ಯು ವಿಲ್ ನಾಟ್ ಗೆಟ್, ಈವನ್ ದೋ ಸಮ್ ಅಶ್ಯೂರ್ಡ್ ಈಸ್ ಸಮ್ ಮೀನ್ಸ್ ಈಸ್ 60 lakh, ಯು ಆರ್ ನಾಟ್ ಗೋಯಿಂಗ್ ಟು 60 lakh, you are going to get only 30 lakh because loss is 30 lakh. ಇನ್ನೂ ಒಂದು ಸಿಚುವೇಶನ್ ಬರುತ್ತೆ. ನಿಮ್ಮ ಸ್ಟಾಕು 100 lakhs ಇತ್ತು ಅಂತ ಇಟ್ಕೊಳ್ಳಿ, 100 lakhs. ಓಕೆ, ನೀವು ಇನ್ಶೂರೆನ್ಸ್ ಎಷ್ಟಕ್ಕೆ ಮಾಡಿದಿರಿ? 60 lakhsಗೆ ಮಾಡಿದಿರಿ. ಆವಾಗ 60 ಲಕ್ಷದ ಮಾಲೂ ಹಾನಿ ಆಯಿತು ಅಂತ ಇಟ್ಕೊಳ್ಳಿ. ಆವಾಗಲೂ ನಿಮ್ಗೆ 100 lakhs ಸಿಗಲ್ಲ. ನಿಮಗೆ ನೀವು ಎಷ್ಟು ಮ್ಯಾಕ್ಸಿಮಮ್ ಇನ್ಶೂರ್ ಮಾಡಿರ್ತೀರಿ ಅಷ್ಟಕ್ಕೆ ಸಿಗುತ್ತೆ. ದಟ್ ಈಸ್ ಅನದರ್ ಕಂಡೀಷನ್. ಓಕೆ, ದಟ್ಸ್ ಆಲ್ ಅಬೌಟ್ ದಿಸ್ ಪ್ರಾಬ್ಲಮ್. ಇದನ್ನು ಕನ್ನಡದಲ್ಲಿ ನೀವು ಆರಾಮಾಗಿ ತರ್ಜುಮೆ ಮಾಡಿ ಬರಿಬೋದು ಅಂತ ಅಂದ್ಕೊಳ್ತೀನಿ ನಾನು. ಓಕೆ, ಪ್ರಾಬ್ಲಮ್ ಐ ಥಿಂಕ್ ಆಲ್ ದ ಪ್ರಾಬ್ಲಮ್ಸ್ ಆರ್ ಓವರ್. ದಿಸ್ ಈಸ್ ದ ಲಾಸ್ಟ್ ಪ್ರಾಬ್ಲಮ್. ಓಕೆ, ಇದರಲ್ಲಿ ಏನಿಲ್ಲ. ಹಿಂದಿನ ಪ್ರಾಬ್ಲಮಲ್ಲೂ ನಾನು ತತ್ವಗಳನ್ನು ಕನ್ನಡದಲ್ಲಿ ಬರೆಸಿದ್ದೀನಿ. ಏನು? ಹಾನಿ ಭರಿಸುವ ಕಾನೂನು. ಇಲ್ಲಿ ಹಾನಿ 30 ಲಕ್ಷ ಆಗಿರೋದ್ರೆ 30 ಲಕ್ಷ ನಿಮಗೆ ಸಿಗುತ್ತೆ. ದಟ್ಸ್ ಇಟ್. ದಟ್ಸ್ ಆಲ್ ಅಬೌಟ್ ಫೈರ್ ಇನ್ಶೂರೆನ್ಸ್. ಫೈರ್ ಇನ್ಶೂರೆನ್ಸ್ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳನ್ನು ನಾನಿಲ್ಲಿ ನಿಮಗೆ ಬಿಡಿಸಿದ್ದೀನಿ. ನೆಕ್ಸ್ಟ್ ಉಳಿದಂಥದ್ದು ಏನು ಅಂತಂದರೆ, ಐ ಆಮ್ ಗೋಯಿಂಗ್ ಫಾರ್ ಲೈಫ್ ಇನ್ಶೂರೆನ್ಸ್ ಆಲ್ಸೋ ಆ್ಯಂಡ್ ಎನದರ್ ಮರೈನ್ ಇನ್ಶೂರೆನ್ಸ್. ಇಂಪಾರ್ಟೆಂಟ್ ಈಸ್ ನೆಕ್ಸ್ಟ್ ನಾನು ಮರೈನ್ ಇನ್ಶೂರೆನ್ಸ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.